ಈ ದಿವಸದ ಕೊನೆಯ ಇಂಪಾರ್ಟೆಂಟ್ ಸೆಷನ್. ನಾವೆಲ್ಲರೂ ಕೂಡ ಅಪೇಕ್ಷೆ ಪಡ್ತಾ ಇರುವಂಥ ಅವ್ರ ಬಗ್ಗೆ ಹೆಚ್ಚು ಎಕ್ಸ್ಪ್ಲನೇಷನ್ ಏನೂ ಬೇಕಾಗಿಲ್ಲ. ಅವ್ರ ಹೆಸರೇ ಇವತ್ತು ರಾಷ್ಟ್ರದಾದ್ಯಂತ ಎಕ್ಸ್ಪ್ಲನೇಷನ್. ಶ್ರೀ ರವಿ ಡಿ ಚೆನ್ನಣ್ಣನವರ್ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಅವ್ರು ಮಾತಾಡ್ತಾರೆ. ಎಸ್, ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನಿಂದ ಸುಮಾರು 6 ಜನ 6 ಮೆಂಬರ್ಸ್ ಬಹಳಷ್ಟು ವಿಚಾರಗಳನ್ನು ತಮಗೆಲ್ಲ ಹೇಳಿದ್ದಾರೆ. UPSC ಈಚ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್, ನಮ್ಮ ಸುಜಿತಾನಿಂದ ಹಿಡಿದು ಹರ್ಷಲ್ನಿಂದ ಹಿಡಿದು ರಾಜೇಂದ್ರ, ರಾಮಚಂದ್ರ, ನಮ್ಮ ವೆಂಕಟರಾಜ್ ಮತ್ತು ನಮ್ಮ ಗುರುದತ್ ಹೆಗಡೆ, ಇನ್ನು ಉಳಿದ ಎಲ್ಲರೂ 100 ಜನ IAS ಆಗಿದ್ದೀವಿ, 150 ಜನ IPS ಆಗಿದ್ದೀವಿ. ಟೋಟಲ್ 900 ಹುದ್ದೆಗಳಿಗೆ ನಾವು ನೇಮಕಗೊಂಡಿದ್ದೀವಿ ಅಂತಂದರೆ ಒಬ್ಬೊಬ್ಬರದು ಒಂದೊಂದು ಸ್ಟೋರಿ ಇರುತ್ತೆ. ಆ 900 ಕಥೆಗಳು ಕೂಡ ವಿಭಿನ್ನ, ವಿಶೇಷ. ಬಿಕಾಸ್ ಈಚ್ ಪರ್ಸನ್ ಈಸ್ ಯುನಿಕ್. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿಶೇಷ, ವಿಭಿನ್ನ. ಸೊ ನಾನು ಮಾಡಿದ ಹಾಗೆ ಮಾಡಬೇಕು. ನನ್ನದೊಂದು ಕಥೆಯನ್ನು ನೀವು ಕೇಳಿ ಅದೇ ರೀತಿ ಅದನ್ನು ಅನುಕರಣೆ ಮಾಡಬೇಕು. ಇನ್ನೊಬ್ಬರ ಕಥೆಯನ್ನು ಕೇಳಿ ಅವರ ಹಾಗೆಯೇ ಅನುಕರಣೆ ಮಾಡಬೇಕಂತೇನಿಲ್ಲ. ಸರ್ವಜ್ಞನ ಹಾಗಿರಬೇಕು. ಸರ್ವರೊಳಗೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. 10 ಜನರನ್ನು ನಿಮ್ಮ ಎದುರುಗಡೆ, ರಿಸರ್ವ್ ಯುವರ್ ಕ್ಲಾಪ್ಸ್, ರಿಟೇನ್ ದಟ್ ಫಾರ್ ದ ಎಂಡ್. 10 ಜನರನ್ನು ನಿಮ್ಮ ಎದುರುಗಡೆ ಕಳಿಸಿದ್ದು ಅಥವಾ ಫೆಬ್ರವರಿಯಲ್ಲಿ ಮಾಡಿದ್ದು, ಇನ್ನು ಮುಂದೆ ಅಕ್ಟೋಬರ್ 15ಕ್ಕೆ ಮಾಡ್ತಿರೋದು, ಅಕ್ಟೋಬರ್ 22ಕ್ಕೆ ಒಂದು ಪರೀಕ್ಷೆಯನ್ನು ಮಾಡಿ 60 ಜನರಿಗೆ ಫ್ರೀ ಆಫ್ ಕಾಸ್ಟ್ ವಿತ್ ಅಕಾಮಿಡೇಷನ್ ಫುಡ್ ನಾವು IAS IPS ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡಬೇಕು ಅಂತ ಕನಸು ಕಾಣ್ತಾ ಇರೋದು. ಪ್ರತಿ ಅವಕಾಶ ಸಿಕ್ಕಾಗಲೆಲ್ಲ ವಿದ್ಯಾರ್ಥಿಗಳ ಜೊತೆಗೆ ಸಂವಾದನ ಮಾಡೋ ಉದ್ದೇಶ ಇಷ್ಟೇ. ನೋಡಿ, ದಿಸ್ ಇಸ್ ದ ವರ್ಲ್ಡ್. ಜಗತ್ತು ಹೀಗಿದೆ. ಸಕ್ಸಸ್ ಅಂದರೆ ಇದು. ಈ ವ್ಯಕ್ತಿ ಹೀಗೆ ಸಕ್ಸಸ್ ಆದ. ದಿಸ್ ಇಸ್ ಹೌ ಯು ಡಿಫೈನ್. ಅವನು ಸಕ್ಸಸ್ಸನ್ನು ಡಿಫೈನ್ ಮಾಡುವ ರೀತಿ ಇದು. This is the way he cracked UPSC. This is the way he cracked KPSC. This is the way he became successful man ಅಂತ ನಿಮಗೆ ಪದೇ ಪದೇ ಹೇಳಿಕೊಡುವುದು ಅವರಿಂದ ಕಲಿಯಲಿಕ್ಕೆ, ಪ್ರತಿಯೊಬ್ಬರಿಗೂ ಕಲಿಯಲಿಕ್ಕೆ, ಪ್ರತಿಯೊಬ್ಬರನ್ನು ಕಲಿತು ನಿಮ್ಮದೇ ಆದ ಒಂದು ವಿಧಾನವನ್ನು, ವಿಶೇಷತೆಯನ್ನು, ವಿಶೇಷ ಗುಣವನ್ನು ಬೆಳೆಸಿಕೊಂಡು ನೀವು ಕೂಡ ಅವರಂತೆ ಆಗಲಿ ಅಂತ. ಫಾರ್ ಅಸ್ ಅಡ್ರೆಸ್ಸಿಂಗ್ ಯು ಈಸ್ ಅವರ್ ನ್ಯಾಷನಲ್ ಡ್ಯೂಟಿ. ಅದು ನಮ್ಮ ರಾಷ್ಟ್ರೀಯ ಕರ್ತವ್ಯ. ಲಾಲ್ ಬಹದ್ದೂರ್ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನಲ್ಲಾಗಲಿ, ಅಥವಾ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಾಗಲಿ, ಅಥವಾ IRS ಅವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಅಹಮದಾಬಾದು ಅಥವಾ ಮುಂಬೈ ಆಗಿರಲಿ, ಹೈದರಾಬಾದ್ CISF ಇನ್ಸ್ಟಿಟ್ಯೂಷನ್ ಆಗಿರಲಿ, ಇಲ್ಲೆಲ್ಲೂ ಕೂಡ ನಮಗೆ ಹೇಳಿಕೊಡಲಾಗ್ತದೆ. ದಿ ಬೆಸ್ಟ್ ಪರ್ಸನ್ಸ್ ಇನ್ ಈಚ್ ಫೀಲ್ಡ್, ಈಚ್ ಸಬ್ಜೆಕ್ಟ್. ನಮಗೆ ಹಿಸ್ಟ್ರಿಯನ್ನು ಕಲಿಸೋರು ಹಿಸ್ಟೋರಿಯನ್, ದ ಬೆಸ್ಟ್ ಹಿಸ್ಟೋರಿಯನ್ ಯಾರಿರ್ತಾರೆ ಅವರು ಬಂದು ನಮಗೆ ಪಾಠವನ್ನು ಹೇಳಿಕೊಡ್ತಾರೆ. ಪಾರ್ಲಿಮೆಂಟ್ ಅಫೇರ್ಸ್ ಬಗ್ಗೆ ನಮಗೆ ಹೇಳಿಕೊಡುವವರು ದಿ ಬೆಸ್ಟ್ ಪಾರ್ಲಿಮೆಂಟೇರಿಯನ್ ಯಾರಿರ್ತಾರೋ ಅವರು ಬಂದು ನಮ್ಮ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ. ಎಕನಾಮಿಕ್ಸ್ ಬಗ್ಗೆ ಅಥವಾ ಪರ್ಸನಲ್ ಲೈಫ್ ಬಗ್ಗೆ, ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳಿಕೊಡ್ತಕ್ಕಂಥವರು ದೇಶದ ಅತ್ಯುನ್ನತ ದಿ ಬೆಸ್ಟ್ ಪರ್ಸನ್ ವಿಲ್ ಕಮ್ ಅಂಡ್ ಅಡ್ರೆಸ್ ಅಸ್ ಅಂಡ್ ದೇ ಟೆಲ್ ಅಸ್ ದ್ಯಾಟ್ ಇಟ್ ಈಸ್ ಅವರ್ ನ್ಯಾಷನಲ್ ಡ್ಯೂಟಿ ಟು ಟೆಲ್ ದ ಯೂತ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಹೌ ಟು ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್, ಹೌ ಟು ಲೀಡ್ ಯುವರ್ ಲೈಫ್, ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್, ವಾಟ್ ಮೀನ್ಸ್ ದ ಕಂಟ್ರಿ ಅಂದರೆ ಏನು, ದೇಶ ಎಂದರೇನು, ಹೇಗಿರಬೇಕು, ಹೇಗೆ ಓದಬೇಕು, ಹೇಗೆ ನಡೆದುಕೊಳ್ಬೇಕು ಅನ್ನುವುದನ್ನು ಹೇಳಿಕೊಡಿ ಅಂತ ನಮಗೆ ಹೇಳಿಕೊಡ್ತಾರೆ. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಸಿ, ಬಿಫೋರ್ ಐ ಗೋ ಇನ್ ಟು ಡೀಟೇಲ್, ವೈ UPSC, ವೈ IAS, ವೈ IPS, ಇದು ಹೇಗೆ ಆರಂಭ ಆಯಿತು? ಬ್ರಿಟಿಷರೇ ಆರಂಭ ಮಾಡಿರಲಿ. ನಮ್ಮ ದೇಶದಲ್ಲಿ ಈ ವ್ಯವಸ್ಥೆ ಇದೆ, ಉಳಿದ ದೇಶಗಳಲ್ಲಿ ಏನಿದೆ ವ್ಯವಸ್ಥೆ? ಹೇಗೆ ಆರಂಭ ಆಯಿತು ಇದೆಲ್ಲ? ಬಹು ಹಿಂದೆ ನಾಗರಿಕತೆ ಆರಂಭ ಆದಾಗ ಕಾಡು, ಗುಡ್ಡ, ಬೆಟ್ಟ, ನದಿಗಳೇ ಬಾರ್ಡರ್ಗಳಾಗಿತ್ತು, ಗಡಿ ಪ್ರದೇಶಗಳಾಗಿತ್ತು. ಯಾರೂ ಆ ಭಾಗದ ಜನರ ಮಧ್ಯೆ ಒಬ್ಬ ದಷ್ಟಪುಷ್ಟವಾಗಿದ್ನೋ, ಯೋಚಿಸಬಲ್ಲನಾಗಿದ್ನೋ, ಎಲ್ಲರಿಂದನೂ ಅವರಿಗೆ ರಕ್ಷಣೆ ಕೊಡಬಲ್ಲವನಾಗಿದ್ನೋ, ಅವನು ರಾಜನಾಗ್ತಿದ್ದ. ಹಟ್ಟ ಕಟ್ಟ ಇದ್ದವರು ಅಥವಾ ದೈಹಿಕವಾಗಿ ಸಾಮರ್ಥ್ಯ ಹೊಂದಿದವನು ಅವರ ರಕ್ಷಣೆಯ ಜವಾಬ್ದಾರಿನ ಹೊತ್ಕೊಂಡು ಅವನು ತಲವಾರ ಅಂತ ಕರೆಸ್ಕೊಳ್ತಾ ಇದ್ದ, ಕೊತ್ವಾಲ ಆಗ್ತಿದ್ದ ಅಥವಾ ಸೇನಾಧಿಪತಿ ಆಗ್ತಿದ್ದ. ಬುದ್ಧಿವಂತನಿದ್ದವನು ಗೈಡ್ ಮಾಡಲಿಕ್ಕೆ ಗುರು ಅಂತ ಕರೆಸ್ಕೊಳ್ತಾ ಇದ್ದ. ಅಂದಿನ ವ್ಯವಸ್ಥೆಯಲ್ಲಿ ಆ ಟ್ರೈಬಲ್, ಆ ಹಾಡಿಯ, ಆ ಜನಾಂಗದ ಮುಖಂಡನ ಮಗನೇ ನೆಕ್ಸ್ಟ್ ನೇತೃತ್ವವನ್ನು ವಹಿಸ್ತಿದ್ದ. ಮುಂದದು ಬೆಳೆದು ಬಂದು ರಾಜ ಪರಂಪರೆ ಆರಂಭ ಆಯಿತು. ಜಗತ್ತಿನ ನಾನಾ ಕಡೆ ರಾಜ ಸೈನ್ಯ ಅಂತ ಬೆಳೀತು. ಜನರ ಕಲ್ಯಾಣ,
ಜನಕಲ್ಯಾಣವೇ ರಾಜನ ಕಲ್ಯಾಣ ಅಂತ ಹೇಳಿ ರಾಜನಾದವನು ಏನು ಮಾಡ್ತಾ ಇದ್ದ, ತನ್ನ ಜನರ ರಕ್ಷಣೆ ಮಾಡಲಿಕ್ಕೆ ತನ್ನದೇ ಆದ ವಿಧಾನಗಳನ್ನು ಸೃಷ್ಟಿ ಮಾಡ್ತಾ ಇದ್ದ. ಖಜಾನೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಒಬ್ಬ, ಭೂಮಿಯ ಕಂದಾಯವನ್ನು ವಸೂಲು ಮಾಡಲಿಕ್ಕೆ ಇನ್ನೊಬ್ಬ, ರಕ್ಷಣೆಯನ್ನು ಕೊಡಲಿಕ್ಕೆ ಬಾಹ್ಯ ವೈರಿಗಳಿಂದ ರಕ್ಷಿಸಲಿಕ್ಕೆ ಇನ್ನೊಬ್ಬ. ಅವರಿಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರಿಗೆ ಕೆಲವೊಂದಿಷ್ಟು ಟೈಟಲ್ಗಳನ್ನು ಕೊಟ್ಟು ಜವಾಬ್ದಾರಿಗಳನ್ನು ಕೊಟ್ಟು ನಿರ್ವಹಿಸ್ತಾ ಇದ್ರು. ಆಡಳಿತ ವ್ಯವಸ್ಥೆ, ಜನರ ಕಲ್ಯಾಣ, ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ವಂಶ ಪಾರಂಪರ್ಯವಾಗಿತ್ತು ಅಲ್ವೇ. ರಾಜನ ಮಗ ರಾಜನಾಗ್ತಿದ್ದ, ಅಥವಾ ಶಕ್ತಿಯಿಂದ, ಸೈನ್ಯದ ಶಕ್ತಿಯಿಂದ ಸರ್ವೈವಲ್ ಡಿಸೈಡ್ ಆಗ್ತಿತ್ತು. 17 ಬಾರಿ 700 ವರ್ಷಗಳ ಕಾಲ ಒಬ್ಬ ಆಳಿದ, 250 ವರ್ಷಗಳ ಕಾಲಕ್ಕೂ ಹೆಚ್ಚು ಇನ್ನೊಬ್ಬರು ಆಳಿದರು. ಇದೆಲ್ಲ ಎದರ ಮೇಲೆ ಡಿಪೆಂಡ್ ಆಗಿತ್ತು? ದ ಪವರ್ ಆಫ್ ಮಿಲಿಟರಿ ಅಲ್ವೇ. ಸೈನ್ಯವನ್ನು ನಾನು ಸೈನ್ಯ ತೆಗೆದುಕೊಂಡು ಹೋಗೋದು, ಪರ ರಾಜ್ಯದ ಮೇಲೆ ಅಥವಾ ನೆರೆಯ ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದು, 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, ಮರಾಠ ಯುದ್ಧ ಅಂತ ಮಾಡೋದು. ಯಾರು ಸೋಲ್ತಾ ಇದ್ರೋ ದೈಹಿಕವಾಗಿ ಅವರವರ ಸಾಮಂತರಾಗ್ತಿದ್ರು, ಆಡಳಿತ ನಡೀತಾ ಇತ್ತು. ಎಂಥ ಅಘೋರ ಅಲ್ವೇ ಇದೆಲ್ಲ. since the first half of the 19th century witnessed the best form of administration, that is bureaucracy. ಜಗತ್ತು ನಡೆದುಕೊಂಡು ಬಂದಿರುವ, ನಾಗರಿಕತೆ ಬೆಳೆದು ಬಂದಿರುವ ವಿವಿಧ ಹಂತಗಳಲ್ಲಿ, what is the best form of administration so far? The best form is bureaucracy, ಆಡಳಿತಶಾಹಿ ಪದ್ಧತಿ. ಈ ಆಡಳಿತಶಾಹಿ ಪದ್ಧತಿಯಲ್ಲಿ the merit is the base, not your background, not your ethnical religious background, ethnic group, the place where you come from, the language which you speak, whose son you are, whose daughter you are, or to whom you are known to. ಯಾರಿಗೆ ನೀವು ಪರಿಚಯ ಇದ್ದೀರಿ, ಯಾರ ತಂದೆ, ಯಾರು ನಿಮ್ಮ ತಂದೆ, ಯಾರು ನಿಮ್ಮ ತಾಯಿ, ಯಾವ ರಾಜ್ಯದವರು, ಯಾವ ಬಣ್ಣ ನಿಮಗಿದೆ, ಯಾವ ಭಾಷೆಯನ್ನು ಮಾತನಾಡ್ತೀರಿ ಅನ್ನೋದನ್ನು ಇಲ್ಲಿ ಎಲ್ಲೂ ಯಾರೂ ಪರಿಗಣಿಸಕ್ಕಿಲ್ಲ. The only criteria to become a civil servant or a bureaucrat is merit. ಆ ಮೆರಿಟ್ ಅನ್ನು ನಿರ್ಧರಿಸಲಿಕ್ಕೆ ಒಂದು ಬಾಡಿ ಬೇಕಲ್ಲ. ಹೌ ಟು ಡಿಸೈಡ್ ಇಟ್? ಬಹಳಷ್ಟು ಆಪಾದನೆಗಳು ಬೇರೆ ಬೇರೆ ಬಾಡಿಗಳ ಮೇಲಿದೆ, ನಿಮಗೆಲ್ಲ ಅದು ಗೊತ್ತಿದೆ. ಯಾವ ಪರೀಕ್ಷೆಯಲ್ಲಿ ಏನೇನು ನಡೆಯುತ್ತೆ, ಯಾರು ಹೇಗೆ ಮಾಡ್ತಾರೆ ಅಂತ ಗೊತ್ತಿದೆ. ಐ ಟೆಲ್ ಯು that with full confidence, the UPSC, the board which is formed, a constitutional authority, ಸಂವಿಧಾನ, ಒಬ್ಬ ವ್ಯಕ್ತಿ ಇದ್ಬಿಟ್ಟಿದ್ರೆ ನಾವು ಅದನ್ನೇ ಮಾತಾಡ್ತಿದ್ವಿ ಆಗಲೇ. ಇಮ್ಯಾಜಿನ್, ಕಳೆದ 70 ವರ್ಷಗಳಿಂದ ಒಬ್ಬನೇ ಒಬ್ಬ ವ್ಯಕ್ತಿ ಈ ದೇಶದ ದಿಕ್ಸೂಚಿಯನ್ನು ತೋರಿಸುವುದಾಗಿದ್ದರೆ ಸಂವಿಧಾನಕ್ಕೆ ಎಷ್ಟೊಂದು ಅಮೆಂಡ್ಮೆಂಟ್ಗಳಾಗ್ಬಿಡ್ತಾ ಇತ್ತು, ರಾಜ್ಯಗಳ ಪರಿಸ್ಥಿತಿ ಏನಾಗ್ತಿತ್ತು, ಬಡವರ ಪರಿಸ್ಥಿತಿ ಏನಾಗ್ತಿತ್ತು. ಇದೆಲ್ಲವನ್ನ ನಿಭಾಯಿಸಲಿಕ್ಕೆ ಸಂವಿಧಾನ ಅಂತ ಒಂದು ಮಾಡಿದರು. ಫೋರ್ ಫಾದರ್ಸ್, ನಮ್ಮ ಪೂರ್ವಜರು ಎಲ್ಲರೂ ಇದ್ದಾರೆ ಅದರಲ್ಲಿ. ದೊಡ್ಡ ಬಾಸ್ಕೆಟ್, ಅದು ದೊಡ್ಡ ಅಂಬ್ರೆಲಾ. ಸೊ ಅವರಿಗೆ ಆಡಳಿತ ನಡೆಸಲಿಕ್ಕೆ ಒಂದು ವ್ಯವಸ್ಥೆ ಬೇಕಾಗಿತ್ತು. ಏನು ಬೇಕಾಗಿತ್ತು? ಏನು ಮಾರಾಯ, ಒಂದು ವೇಳೆ ನಾವು ಹಾಗೆ ಬಿಟ್ಟುಬಿಟ್ರೆ ಆಡಳಿತ, PWD ನೀವು ನೋಡ್ಕೊಳ್ಳಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ನೀವು ನೋಡ್ಕೊಳ್ಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇವ್ನು ಕೊಟ್ಬಿಡಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇವ್ನು ಕೊಟ್ಬಿಡಿ, ಕಂದಾಯ ಇವನು ವಸೂಲು ಮಾಡಲಿ, ಪರ್ಸೆಂಟೇಜ್ ಯಾರು ಹೆಚ್ಚಿಗೆ ಕೊಡ್ತಾರೆ ಅವ್ರಿಗೆ ಆಕ್ಷನ್ ಮಾಡಿ, ಇಲ್ಲ ಆಕ್ಷನ್ ಆಯ್ತದಲ್ಲ. ಹಂಗೆ ಮಾಡ್ತಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ವುಡ್ ಹ್ಯಾವ್ ಬಿನ್ ಡಿಸಾಸ್ಟರ್. So the basic reason behind all these things, merit should be considered ಅಂತ ಹೇಳಿ UPSC ಅನ್ನೋ ಒಂದು ಬಾಡಿ ಫಾರ್ಮ್ ಮಾಡಿದರು. That's how it got originated, and it is considered as the second toughest examination on this earth, and it is the most transparent, and it is most honestly the recruitment is done. ಎಕ್ಸಾಂಪಲ್ 1000 ಇದಾವೆ ನಿಮ್ಮ ಎದುರುಗಡೆ. 1000 ಯಾಕೆ, ಕೋಟಿ ಕೋಟಿ ಜನ ನಿಮ್ಮ ಎದುರುಗಡೆ ಎಕ್ಸಾಂಪಲ್ಸ್ ಆಗಿ ನಿಲ್ತಾರೆ. ಏನಕ್ಕೆ? ದ ಇಂಪಾರ್ಷಿಯಲ್ ರಿಕ್ರೂಟ್ಮೆಂಟ್, ಹಾನೆಸ್ಟ್ ಅಂಡ್ ಮೆರಿಟೋಕ್ರಸಿಗೆ ಬೆಲೆಯನ್ನು ಕೊಟ್ಟಿದ್ದಕ್ಕೆ. ಸೊ UPSC, ವಾಟ್ ಇಟ್ ಇಸ್ ಲುಕಿಂಗ್ ಫಾರ್ ದೆನ್? ಬ್ಯೂರೋಕ್ರಸಿ ಇಸ್ ರಿಗಾರ್ಡೆಡ್ ದ ಬೆಸ್ಟ್ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಷನ್. ರಾಜ್ಯ ಸರ್ಕಾರದ 34 ಇಲಾಖೆಗಳನ್ನು ನಿರ್ವಹಿಸಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿರುವ 50ಕ್ಕೂ ಹೆಚ್ಚು ಸ್ಟೇಟ್ ಸಬ್ಜೆಕ್ಟ್, ಸೆಂಟ್ರಲ್ ಲಿಸ್ಟ್, ಕಂಕರೆಂಟ್ ಲಿಸ್ಟ್ ಅಂತ ಒಂದು ಬರುತ್ತಲ್ಲ, ಆ ಎಲ್ಲ ವಿಷಯಗಳನ್ನು ನಿರ್ವಹಿಸಲಿಕ್ಕೆ ಇವನ್ ದ ಪೊಲಿಟಿಕಲ್ ಮಾಸ್ಟರ್ಸ್, ಪೊಲಿಟಿಕಲ್ ರಿಪ್ರೆಸೆಂಟೇಟಿವ್ಸ್, ಕಾನ್ಸ್ಟಿಟ್ಯೂಷನಲಿ ಎಲೆಕ್ಟೆಡ್, ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಬಾಡಿ ಮಾಸ್ಟರ್ಸ್ ಆದರೂ ಕೂಡ ದ ಆಕ್ಚುಯಲ್ ಇಂಪ್ಲಿಮೆಂಟೇಷನ್ ಆಫ್ ಎನಿ ಸ್ಕೀಮ್ ಈಸ್ ಡನ್ ಬೈ ಬ್ಯೂರೋಕ್ರಾಟ್ಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದ ಪರ್ಮನೆಂಟ್ ಪವರ್ ಸೆಂಟರ್, ಅದು ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ. ಸ್ಟೀಲ್ ಫ್ರೇಮ್ ಅಂತ ಕರೆದ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಯುನಿಫೈಯಿಂಗ್ ಫೋರ್ಸ್,
ಹಲವಾರು ರಾಜ್ಯಗಳಿದ್ರು, ಹಲವಾರು ರಾಷ್ಟ್ರಗಳಿದ್ರು, ಹಲವಾರು ಧರ್ಮ ಭಾಷೆಗಳಿದ್ರೂ ಕೂಡ ಇದನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಒಂದು ಸರ್ವಿಸ್ ಬೇಕು. ಅದು ಅಖಿಲ ಭಾರತ ಸೇವೆಯಾಗಿರಬೇಕು, ಅಖಿಲ ಭಾರತೀಯ ಪೊಲೀಸ್ ಸೇವೆಯಾಗಿರಬೇಕು, ವಿದೇಶಾಂಗ ಸೇವೆಯಾಗಿರಬೇಕು. ಅವ್ರಿಗೊಂದು ರಿಕ್ರೂಟ್ಮೆಂಟ್ ಪ್ರೊಸೀಜರನ್ನು ಮಾಡಬೇಕು. ದೆನ್ ವಾಟ್ ದೇ ಆರ್ ಲುಕಿಂಗ್, UPSC 24 ಸೇವೆಗಳಿಗೆ ಆಯ್ಕೆ ಮಾಡಬೇಕಾದ್ರೆ ನಮ್ಮಲ್ಲಿ ಏನು ನೋಡುತ್ತೆ? 70 ವರ್ಷದಿಂದ ಪರೀಕ್ಷೆಯನ್ನು ನಡೆಸಲಾಗುತ್ತೆ. And if you see Kannada literature syllabus, how many of you are going to take Kannada as your optional? Kannada literature subject ಅನ್ನು ನಾನು 9 ವರ್ಷಗಳ ಹಿಂದೆ ನೋಡಿದಾಗ, and I smiled within myself and said that I am going to win it, I am going to make it. Kannada literature ನಾನು ಕೋಚಿಂಗ್ ಅನ್ನು ತೆಗೆದುಕೊಂಡಿಲ್ಲ. I will tell my mistakes later. I am going to tell my mistakes. What are the mistakes I have committed? ಕನ್ನಡ ಲಿಟ್ರೇಚರಿನ ಸಬ್ಜೆಕ್ಟಲ್ಲಿ ನೀವು ಬೇಕಾದ್ರೆ ನೋಡಿ, ಇದು ಸಬ್ಜೆಕ್ಟ್ ಆರಂಭ ಆದಾಗಿನಿಂದ ಕತೆ, ಕವನ, ಸಣ್ಣ ಕತೆಗಳ ಬದಲಾವಣೆಯನ್ನು ಹೊರತುಪಡಿಸಿದರೆ, ಪೇಪರ್ 2 ಅನ್ನೋ ಬದಲಾವಣೆಯನ್ನು ಹೊರತುಪಡಿಸಿದರೆ ಯಾವುದೇ ಬದಲಾವಣೆ ಇಲ್ಲ. ಐ ಯೂಸ್ ಟು ಲುಕ್ ಎಟ್ ಮೈ ಅಪ್ರೋಚ್. ಇಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ಇಟ್ ಮೇ ನಾಟ್ ಬಿ ರೆಪ್ಲಿಕೇಟೆಡ್, ಇಟ್ ಮೇ ನಾಟ್ ಬಿ ಇಮಿಟೇಟೆಡ್ ಆಸ್ ಇಟ್ ಈಸ್. ಇಫ್ ಯು ಫೀಲ್ ದ್ಯಾಟ್ ಇಟ್ ಇಸ್ ಗುಡ್, ಯು ಕ್ಯಾನ್ ಟೇಕ್ ಇಟ್. ನಾನು ಅನ್ಕೊಂಡಿದ್ದೇನೆಂದರೆ, ಅಯ್ಯೋ ಮಾರಾಯ, ಕನ್ನಡ ಸಾಹಿತ್ಯದ ಇತಿಹಾಸ ಕೇಳ್ತವ್ರೆ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್, ಡಯಲೆಕ್ಟ್ಸ್, ವ್ಯಾಕರಣ, ಅಲಂಕಾರ, ಪಂಪ, ರನ್ನ, ಜನ್ನ, ನನಗೆ ಗೊತ್ತಲ್ಲ ಮರ ಇದೆಲ್ಲ. ಕುಮಾರವ್ಯಾಸ ನಮ್ಮೂರವನು, ಕೊಳವಾಡದವನು. ಗದಗಿನ ಭಾರತವನ್ನು ನಾವು ಕೇಳಿದ್ದೀವಿ, ಪಂಪನ ಬಗ್ಗೆ ಕೇಳಿದ್ದೀವಿ, ಬನವಾಸಿ ಬಗ್ಗೆ ಕೇಳಿದ್ದೀವಿ, ಸಣ್ಣ ಕಥೆಗಳ ಬಗ್ಗೆ ಕೇಳಿದ್ದೀವಿ, ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನು ಓದಿದ್ದೀವಿ, ಅವರ ನಾಟಕ ಸ್ಮಶಾನ ಕುರುಕ್ಷೇತ್ರ ಶೂದ್ರ ತಪಸ್ವಿಯನ್ನು ಮಾಡಿ ಕುಪ್ಪಳಿಗೆ ಭೇಟಿ ಕೊಟ್ಟಿದ್ದೀವಿ. ನನಗೆ ಗೊತ್ತಲ್ಲ ಇದರಲ್ಲಿ ಏನಿದೆ. ಎಲ್ಲರಿಗಿಂತ ವಿಭಿನ್ನವಾಗಿ, ವಿಶೇಷವಾಗಿ ವಿಶ್ಲೇಷಿಸುವ ಶಕ್ತಿ, ಅರ್ಥೈಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಇದೆಯಲ್ಲ. ಐ ವಿಲ್ ರೈಟ್ ಇಟ್. ಬಟ್ ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅಂತಂದರೆ, ಅದು ಅವರು ಹೇಳಿದ್ರಲ್ಲ ಇವಾಗ, ಅಪ್ರೋಚ್. 50 ಅಥವಾ 30 ವರ್ಷದಿಂದ ಸೇಮ್ ಕ್ವಶನ್ಗಳನ್ನೇ ಕೇಳುವುದಾದರೆ, 14ನೇ ಚಾಪ್ಟರ್ ಇಂಡಿಯನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇರುವುದಾದರೆ ಐ ವಿಲ್ ರೀಡ್ ಇಟ್. ತಿರುಚಿ ಕೇಳಲಿ, ಹೊಳ್ಳಮಳ್ಳ ಅದನ್ನು ಪೂರ್ತಿ ಟ್ವಿಸ್ಟ್ ಮಾಡಿ ಕೇಳಲಿ, ಕ್ವಶನ್ ಕೇಳೋದು ಇದೇ ಟಾಪಿಕ್ ಮೇಲೆ ತಾನೆ. ಕ್ರಿಟಿಕಲಿ ಅನಲೈಸಿಸ್ ಅಂದರೆ ಹೀಗೆ ಬರೆಯಬೇಕು, ಎಕ್ಸ್ಪ್ಲೇನ್ ಅಂತಂದರೆ ಹೀಗೆ ಬರೀಬೇಕು, ಎಕ್ಸಾಮಿನ್ ಅಂತಂದರೆ ಹೀಗೆ ಬರೆಯಬೇಕು ಅನ್ನೋ ತತ್ವಗಳನ್ನು ಕಲಿಯುವುದೊಂದೇ. ದೆನ್ ಐ ವಿಲ್ ಲರ್ನ್ ಇಟ್. ಹಾಗೆ ಆರಂಭ ಮಾಡಿದ್ದು. ವಾಟ್ ಲುಕ್ಸ್ ಫಾರ್ UPSC ನಮ್ಮಲ್ಲಿ ಹುಡುಕುವುದಿಷ್ಟೇ, ಒಬ್ಬ ಏಬಲ್ಡ್ ಅಡ್ಮಿನಿಸ್ಟ್ರೇಟರ್ ಹೂ ಕ್ಯಾನ್ ಗಿವ್ ಜಸ್ಟಿಸ್ ಟು ದ ಪುವರ್, ಹೂ ಕ್ಯಾನ್ ಇನ್ಸ್ಟಿಟ್ಯೂಷನಲೈಸ್ ದ ಥಿಂಗ್ಸ್. ವ್ಯಕ್ತಿ ಪೂಜೆಗಿಂತ, ವ್ಯಕ್ತಿ ಪೂಜೆ ನಮ್ಮಲ್ಲಿ ಭಾಳ ಮಾಡ್ತೇವೆ. ಐ ಆಮ್ ಸಫರಿಂಗ್ ಫ್ರಮ್ ಇಟ್. ಇನ್ಫ್ಯಾಕ್ಟ್ ಅದಕ್ಕೆ ಸಮ್ಟೈಮ್ಸ್ ನನಗನ್ಸುತ್ತೆ ಎಡಿಕ್ಟ್ ಆಗ್ತಿದ್ದೀನೇನೋ ಅಂತ ಹೇಳಿ. ನಾವು ಭಾರತೀಯರು ವ್ಯಕ್ತಿ ಪೂಜೆಯನ್ನು ಭಾಳ ಮಾಡ್ತೇವೆ. ವಿ ಆರ್ ವೆರಿ ಗುಡ್ ಎಟ್ ಇಟ್. ವರ್ಷಿಪಿಂಗ್ ದ ಹೀರೋಸ್, ಎಸ್, ವರ್ಷಿಪ್. ಬಟ್ ಆರ್ ವಿ taking the any inherent qualities or characteristics from those heroes? ಭಗತ್ ಸಿಂಗ್ನ ಬಗ್ಗೆ ಓದುವ ನಾವು, ಇತಿಹಾಸವನ್ನು ಓದುವ ನಾವು, ಸಂವಿಧಾನ ಓದುವ ನಾವು, ಅವರಿಂದ ಏನಾದರೂ ಕಲಿತಾ ಇದ್ದೀವಾ, ಅದನ್ನು ಇನ್ಕಲ್ಕೇಟ್ ಮಾಡ್ಕೊಳ್ತಾ ಇದ್ದೀವಾ, ಬರಿತಾ ಇದ್ದೀವಾ? UPSC ನೋಡುವುದೊಂದೇ, ಒಂದು ಅವಕಾಶವನ್ನು ಕೊಟ್ಟಿದ್ದೇ, ಅಲ್ಲಿ ಜಿಲ್ಲೆಯನ್ನು ಮುನ್ನಡೆಸಲಬಲ್ಲ ಒಬ್ಬ ಜಿಲ್ಲಾಧಿಕಾರಿ 24ಕ್ಕೂ ಹೆಚ್ಚು ಇಲಾಖೆಗಳನ್ನು ಸರಿದೂಗವಾಗಿ ನೇಮಿಸಿಕೊಂಡು ಸಂವಿಧಾನದ ಉದ್ದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿಯನ್ನು, ಇಲ್ಲೇ ಹೋಗಿದ್ರೆ IIMನಲ್ಲಿರೋರು, PhD ಮಾಡಿರೋರು, ರ್ಯಾಂಕ್ ಹೋಲ್ಡರ್ಸ್, ಟಾಪರ್ಸ್ ಎಲ್ಲ IAS IPS ಆಗಿಬಿಡ್ತಾ ಇದ್ರು. ಹೌ ಯು ಅಂಡರ್ಸ್ಟ್ಯಾಂಡ್ ಅ ಥಿಂಗ್? ಇಫ್ ಯು ಸ್ಪೀಕ್, ಯು ವಿಲ್ ಸ್ಪೀಕ್ ವಿತ್ ಕಂಪ್ಲೀಟ್. ನಾನು ಮಾತನಾಡ್ತಾ ಇದ್ದೀನಿ, ವೆಂಕಟ್ ಮಾತನಾಡಿದ್ರು ಅಥವಾ ರಾಜೇಂದ್ರ ಮಾತನಾಡಿದ ಅಂದರೆ ಇಡೀ ಜೀವನದ ಒಟ್ಟು ಕಲಿಕೆಯ ಮೊತ್ತವನ್ನು ನಿಮ್ಮ ಎದುರುಗಡೆ ಇಡ್ತಾರವರು. When I speak with you, before you, when I present, I am collecting all my best qualities and putting in front of you. ಅದನ್ನು ನಾನು ನಿಮಗೆ ಉಣಬಡಿಸ್ತಾ ಇದ್ದೀನಿ. ಡಾಕ್ಟರ್ ರಾಜೇಂದ್ರನು ಮಾಡೋದದೇ ಅಥವಾ ಎಲ್ಲ ಸ್ಪೀಕರ್ಗಳು ಮಾಡೋದನ್ನೇ. ಹಾಗೆ UPSC ಎದುರುಗಡೆ ಒಂದು essay 250 ಮಾರ್ಕ್ಸ್ಗಳಿಗೆ ರೋಲ್ ಆಫ್ ಮೀಡಿಯಾ ಇನ್ ಅ ಲಿಬರಲೈಸ್ಡ್ ವರ್ಲ್ಡ್ ಅಂತ ಕೇಳಿದಾಗ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ವೆದರ್ ಇಟ್ ಇಸ್ ಅ ಸಕ್ಸಸ್ ಆರ್ ಅ ಫೇಲ್ಯೂರ್ ಅಂತ ಕೇಳಿದಾಗ, ರ್ಯಾಷನಲಿಸಮ್ ವರ್ಸಸ್ ಐಡಲಿಸಮ್ ಒಂದು ಪ್ರಶ್ನೆಯನ್ನು ಅಥವಾ ಒಂದು ಟಾಪಿಕನ್ನು ಕೊಟ್ಟಾಗ, ಈಸ್ ಇಂಡಿಯಾ ಎ ಸೆಕ್ಯುಲರ್ ಸ್ಟೇಟ್, ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ಏನು ಬರ್ತಾ ಇದೆ, ಹೇಗೆ ಬರಿತೀರಾ, ಯು ಆರ್ ಪ್ರೆಸೆಂಟಿಂಗ್ ಯುವರ್ ಹೋಲ್ ಕ್ಯಾರೆಕ್ಟರ್ ಇನ್ ಟು ಇಟ್. ದಟ್ ಈಸ್ ಬೀಯಿಂಗ್ ಅಸೆಸ್ಡ್ ದೇರ್. ಇಲ್ಲಿ ಬೇಕಾಗಿರುವುದು ಕೊಟ್ಟ ನಿಗದಿತ ಅವಧಿಯಲ್ಲಿ, ಸಮಯದಲ್ಲಿ
ವಿಷಯವನ್ನು ಅರ್ಥೈಸಿಕೊಂಡು ಬರೆಯುವ ತಾಕತ್. ವಿ ಮೈಟ್ ಹ್ಯಾವ್ ರೆಡ್ 100 ಬುಕ್ಸ್. 3 hours ಅಲ್ಲಿ ನಾವೆಲ್ಲ ಬರಿಬೇಕಲ್ಲ ಅದನ್ನು. 1 ವರ್ಷ ಓದಿದ್ದನ್ನು 3 ಗಂಟೆಗಳ ಅವಧಿಯಲ್ಲಿ ಅದನ್ನು ಕರೆಕ್ಟಾಗಿ ಬರೆಯುವುದು ಇದೆಯಲ್ಲ, ನಾವು ಬರೆಯುವ ಪೀಠಿಕೆ. ಹೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ನ್ಯೂಸ್ ಪೇಪರ್ಗಳನ್ನು ಓದಿದಾಗ ನಮ್ಮ ಎಡಿಟೋರಿಯಲ್ ಸಹಾಯ ಆಗೋದು ಅದು. ಎನಾಲಿಸಿಸ್ ಅಥವಾ ಕುರುಕ್ಷೇತ್ರ, ದ ಹಿಂದೂ ಪತ್ರಿಕೆ, ಯೋಜನಾ, ಅದು ಫ್ರಂಟ್ ಲೈನ್ ಅಥವಾ ಡಿಬೇಟ್ ಆರ್ಸ್, ಕನ್ನಡ ನ್ಯೂಸ್ ಪೇಪರ್ ಪ್ರಜಾವಾಣಿ ಅಥವಾ ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್ ಅಥವಾ ಓದುಗರ ಕಾಲಮ್ನಲ್ಲಿ ಬರೆದಿರ್ತಕ್ಕಂಥ ಅನಿಸಿಕೆಗಳನ್ನು ಓದಿದಾಗ ಒಬ್ಬೊಬ್ಬರಿಂದ ಒಂದೊಂದನ್ನು ಕಲಿತಿರ್ತೀವಲ್ಲ. ವಿಷಯವನ್ನು ಆರಂಭ ಮಾಡೋದು ಹೇಗೆ, ಬಾಡಿ ಆಫ್ ದ ಆನ್ಸರ್ ಹೇಗಿರ್ಬೇಕು, ಕನ್ಕ್ಲೂಷನ್ ನಂದು ಹೇಗಿರ್ಬೇಕು, ಎಕ್ಸಾಮಿನ್ ಅಂತಂದಾಗ ಪರೀಕ್ಷಿಸಿ ಅದನ್ನು ವಿಶದೀಕರಿಸಿ, ಕ್ರಿಟಿಕಲಿ ಎನಲೈಸಸ್, ಗಿವ್ ಅ ಕ್ರಿಟಿಕಲ್ ಎನಾಲಿಟಿಕಲ್ ಥಾಟ್ ಅಂದಾಗ ನಾವು ಬರೆಯುವ ಬಗೆಯನ್ನು, ನಾವು ಕಲಿತಿದ್ದನ್ನು ಆ 3 ಗಂಟೆಗಳ ಅವಧಿಯಲ್ಲಿ ಸಂವಿಧಾನದ ಬೇಸಿಕ್ ಫೀಚರ್ಸನ್ನು 2 ಮಾರ್ಕ್ಸ್ಗೂ ಬರೆಯುವ ತಾಕತ್ ನಮ್ಮಲ್ಲಿರಬೇಕು. 20 ಮಾರ್ಕ್ಸ್ಗೂ ಬರೆಯೋದಿರಬೇಕು. 100 ಪದಗಳಿಗೂ ಕೂಡ ಅದನ್ನು ಸೀಮಿತಗೊಳಿಸುವ ತಾಕತ್ತಿರಬೇಕು. ಅದನ್ನೇ ಎಸ್ಸೆ ಆಗಿ ಕನ್ವರ್ಟ್ ಆದಾಗ 250 ಅಂಕಗಳಿಗೂ ಕೂಡ ಬರೆಯುವ ಸಾಮರ್ಥ್ಯ, ಪ್ರಿಸೈಸ್, ಟೇಕಿಂಗ್ ಅ ಡಿಸಿಷನ್ ಆ್ಯಂಡ್ ಅದು ನಮಗೆ ಇರಬೇಕು. ಹೌ ಇಟ್ ಕಮ್ಸ್? ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್. ಎವ್ರಿ ಡೇ ಐ ಯೂಸ್ ಟು ಗೋ ಟು ಸೋಸಿನ್ ತಯ್ಯಬ ಆ್ಯಂಡ್ ಆಸ್ಕ್, ನನಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅರ್ಥನೇ ಆಗ್ತಿಲ್ಲ, ನನಗೆ ಸ್ಟ್ಯಾಟಿಸ್ಟಿಕ್ಸ್ ಅರ್ಥನೇ ಆಗ್ತಿಲ್ಲ. ನೀವೇನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ವೈರ್ಲೆಸ್ ಫಿಡಿಲಿಟಿ ಅಂತ ಇನ್ನೊಂದೇನೋ ಹೇಳ್ತೀರಾ, ನನಗದು ಅರ್ಥನೇ ಆಗ್ತಿಲ್ಲ. ಆಮ್ ಐ ರಿಯಲಿ ಎಲಿಜಿಬಲ್ ಟು ಬಿಕಮ್ ಎನ್ IAS ಆಫೀಸರ್? ಪ್ರತಿದಿನ ಹೋಗ್ತಾ ಇದ್ದೆ ನಾನು, ಬಿಕಾಸ್ ಐ ಹ್ಯಾವ್ ಫಿಯರ್. ಒನ್ ಶುಡ್ ಹ್ಯಾವ್ ಹೆಲ್ದಿ ಫಿಯರ್. ನನಗಿರೋದು ಹೆಲ್ದಿ ಫಿಯರ್. ಐ ಗೆಟ್ ಡಿಸ್ಟರ್ಬ್ಡ್ ಇಫ್ ಥಿಂಗ್ಸ್ ಗೋ ರಾಂಗ್. ನನಗೇನಾದರೂ ಅಂದುಕೊಂಡ ವಿಷಯಗಳು ನಿರೀಕ್ಷೆಗೆ ತಕ್ಕಂತೆ ಹೋಗದಾದಾಗ, ವೆನ್ ಐ ವರ್ಕ್ ಸೋ ಹಾರ್ಡ್ ಆ್ಯಂಡ್ ಇಫ್ ಥಿಂಗ್ಸ್ ಗೋ ರಾಂಗ್, ಐ ಗೆಟ್ ಡಿಸ್ಟರ್ಬ್ಡ್. ಐ ಆಮ್ ಎಮೋಷನಲ್. One should be emotional. One should have fear. But how to embrace that fear? Embracing the fear depends on you. Think that IAS is not at all the only way of life. ಇವತ್ತು ಬಂದು IAS ಬಗ್ಗೆ ಬೆಳಗಿಂದ ಹೇಳೋರೆ, IAS ಆಗಲೇಬೇಕಂತ ವಿಚಾರ ಮಾಡಬೇಡಿ. IAS ಲೈಫ್ ಅಲ್ಲ, KPSCನೇ ಲೈಫ್ ಅಲ್ಲ, ಎಂಜಿನಿಯರ್ ಆಗೋದೇ ಲೈಫ್ ಅಲ್ಲ, ಡಾಕ್ಟರ್ ಆಗೋದೇ ಲೈಫ್ ಅಲ್ಲ. ದ ಲೈಫ್ ಈಸ್ ವೆರಿ ಬಿಗ್, ಭಾಳ ದೊಡ್ಡದದು. ಅದರ ಪಾರ್ಟ್ ಇದು, ಸಣ್ಣ ಪಾರ್ಟ್. ವೈ ವೆಂಕಟರಾಜ ಡಿವೋಟೆಡ್ ಈವ್ನಿಂಗ್ ಟೈಮ್ ಫಾರ್ ಹಿಮ್ಸೆಲ್ಫ್? ಹೀ ಥಿಂಕ್ಸ್ ದ್ಯಾಟ್ my personal life, my personal growth is a broader concept, and the preparation of UPSC is part of it. It's part of it. Becoming an IAS officer, it's part of it. 4800 ಜನ IPS ಅಧಿಕಾರಿಗಳಿದ್ದೀವಿ. 17.6 ಮಿಲಿಯನ್, 17.6 ಲಕ್ಷ ನಮ್ಮ ಫೋರ್ಸ್. 1539 ಠಾಣೆ, 53 ಮೆಗಾ ಸಿಟಿ, 72 ಲಕ್ಷ ಅಪರಾಧಗಳು ಒಂದು ವರ್ಷಕ್ಕೆ ಭಾರತ ದೇಶದಲ್ಲಿ ವರದಿಯಾಗುತ್ತೆ. ಕರ್ನಾಟಕದಲ್ಲಿ ಸರಿಸುಮಾರು 2 ಲಕ್ಷಕ್ಕೂ ಹೆಚ್ಚು ವರದಿ ಆಯ್ತದೆ. ಮೈಸೂರಲ್ಲಿ 8,000ಕ್ಕೂ ಹೆಚ್ಚು ಅಪರಾಧಗಳು ವರದಿ ಆಯ್ತದೆ. ಸಿಸ್ಟಮ್ ವಿಲ್ ಗೋ ಆನ್. ರವಿ ಚೆನ್ನಣ್ಣವರ ಲೈಫು, ಹಿ ಶುಡ್ ಬಿ ಆಫ್ಟರ್ ಬಿಕಮಿಂಗ್ IAS. ಈಗ 4800 ಜನರಲ್ಲಿ ನಾಳೆ ನೀವು IAS IPS ಆದಾಗ ಟಾಪರ್ಗಳಿರ್ತಾರಲ್ಲ, ದೋಸ್ ರ್ಯಾಂಕ್ಸ್ ವಿಲ್ ನಾಟ್ ಹೆಲ್ಪ್ ಯು. ಯುವರ್ ಪರ್ಸನಾಲಿಟಿ ಹೆಲ್ಪ್ಸ್. ಐ ಆಮ್ ದ ಲಾಸ್ಟ್ ಪರ್ಸನ್ ಟು ಬಿ ಇಂಡಕ್ಟೆಡ್ ಇನ್ ಟು IPS. 703 ನನ್ನ ರ್ಯಾಂಕ್. ಐ ಹ್ಯಾಡ್ ಅದೇನಂತಾರೆ, ಹುಂಬು ಧೈರ್ಯ ಇವತ್ತಿಗೂ ಇದೆ. ಏನು ಕೊಟ್ಟರು ಒಪ್ಪಿಕೊಳ್ಳುವ, ಸವಾಲನ್ನು ಕೊಟ್ಟರು ಒಪ್ಪಿಕೊಳ್ಳುವ ಗುಣ, ಏನು ಕೇಳಿದ್ರು ಮಾಡ್ತೀನಿ ಅನ್ನೋ ಗುಣ, ಅದನ್ನು ಕಲ್ತಿದ್ದು ರಾಮಕೃಷ್ಣ ಆಶ್ರಮದಿಂದ. ಆ ಮಾತು ಬೇರೆ. ಸೊ ಆದರೆ ವಾಟ್ ಡಿಫರ್ಸ್ ಯು? ಪ್ರಿಪ್ರೇಷನ್ನಲ್ಲೇ ಇಮ್ಯಾಜಿನ್ ಮಾಡ್ಕೋಬೇಕು. ಐ ವಿಲ್ ಟೆಲ್ ಯು. ಹೈದರಾಬಾದ್ RC ರೆಡ್ಡಿ ಇನ್ಸ್ಟಿಟ್ಯೂಷನ್, ಯಾರಾದರೂ ಹೈದರಾಬಾದ್ಗೆ ಹೋದರೆ ನೋಡಿ. ಅಡ್ಮಿಷನ್ ಆಗಿರಲಿಲ್ಲ, ಅಡ್ಮಿಷನ್ ಇರಲಿಲ್ಲ ನನಗೆ. ಆ ಕಂಪೌಂಡರ್ನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ. There will be a watchman, Allah. As he said, as some of the speakers said, I can't read beyond 6 hours. No, not even today. ನಾನು ಮಲಗಿಬಿಡ್ತೇನೆ. ಏನಾದರೂ ಅವಕಾಶ ಸಿಕ್ಕರೆ ಐ ಗೆಟ್ ರೀಎನರ್ಜೈಸ್ಡ್, ರೀಚಾರ್ಜ್ಡ್ ಬೈ ಸ್ಲೀಪಿಂಗ್, ಬೈ ವಾಚಿಂಗ್ ಮೂವಿ ವಾಚ್ ಮಾಡೋದ್ರಿಂದ, ಒಂದು ಒಳ್ಳೆಯ ಪುಸ್ತಕವನ್ನು ಓದೋದ್ರಿಂದ ಅಥವಾ ಮಲಗೋದ್ರಿಂದ. ಇತ್ತೀಚೆಗೆ ನನ್ನ ಮಗಳ ಜೊತೆ ಆಟ ಆಡೋದ್ರಿಂದ ನಾನು ರೀಚಾರ್ಜ್ ಆಯ್ತೀನಿ. ದಟ್ಸ್ ಡಿಫ್ರೆಂಟ್. The first decision which I took
ವಾಸ್ ಟು ಎಂಟರ್ ದ ಲೈಬ್ರರಿ. ಈ ಲೈಬ್ರರಿಗೆ ಫಸ್ಟ್ ಹೋಗ್ಬೇಕಪ್ಪ ನಾನು, ಆ್ಯಂಡ್ ಐ ಶುಡ್ ಬಿ ದ ಲಾಸ್ಟ್ ಪರ್ಸನ್ ಟು ಕಮ್ ಔಟ್ ಆಫ್ ಇಟ್. ವಾಟ್ ಐ ಯೂಸ್ ಟು ಡೂ? ಹಾಗಿದ್ರೆ ಬೆಳಿಗ್ಗೆ ಹೋಗಿ ಸಾಯಂಕಾಲದವರೆಗೂ ಎಲ್ಲ ಅರ್ಥ ಆಗಿಬಿಡ್ತಿತ್ತ? ಅರ್ಥ ಆಗ್ತಿರ್ಲಿಲ್ಲ. ಪಕ್ಕದಲ್ಲಿರೋ ನೋಡೋದು, ಅವ್ರ ಹತ್ರ ಕಲಿಯೋದು. ದ ಬೆಸ್ಟ್, ಅವನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಬ್ರೈನ್ ಟ್ರೀನಲ್ಲಿ ಹುಡುಗ ಓದ್ತಾನಂತೆ, ಈಸ್ ದ ಬೆಸ್ಟ್. ಮೇಲೆ ಬಿದ್ದು ಪರಿಚಯ ಮಾಡ್ಕೊಳ್ತಿದ್ದೆ ಸ್ವಾಮಿ. ಅನಯ್ಯ ಎಲ್ಲ ನಾವು ಭಾವನವ ಕೊಂಚ ನೋಟಿಸ್ತಾವ, ಒಂದು ಸ್ವಲ್ಪ ನೋಟ್ಸ್ ಕೊಡ್ತೀಯ ಅಂತ ಪಟ ಅಲ್ಲೇ ಹೋಗೋದು, ಜೆರಾಕ್ಸ್ ಮಾಡಿಸ್ಕೊಂಬರೋದು. ಐ ಯೂಸ್ ಟು ರಿಸರ್ವ್ ಮನಿ ಫಾರ್ ಜೆರಾಕ್ಸ್. ಐ ಯೂಸ್ ಟು ಕೀಪ್ ಸಮ್ ಎಕ್ಸ್ಟ್ರಾ ಕಂಟಿಂಜೆನ್ಸಿ ಫಂಡ್ ಟು ಪರ್ಚೇಸ್ ಅ ನ್ಯೂ ನೋಟ್ಸ್. ಅವನೊಬ್ಬ ಶಂಕರ್ ಅಂತಿದ್ದ, ಹೈದರಾಬಾದಲ್ಲಿ ಫೇಮಸ್ ಜೆರಾಕ್ಸ್ ಸೆಂಟರ್. ಅವ್ನಿಗೋಗಿ ಪರಿಚಯ ಮಾಡ್ಕೊಂಬಿಟ್ಟು ಅವನು ನೋಟ್ಸ್ ತಗೊಂಬರೋದು. ವಿನೀಲ್ ಕೃಷ್ಣ, ಟಿಲ್ ಟುಡೇ ಐ ರಿಮೆಂಬರ್, 28th ರ್ಯಾಂಕ್ ಎಂಟೈರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇವತ್ತಿಗೂ ಅದು ಅವೈಲೇಬಲ್ ಇದೆ. ನಾನು ಸಕ್ಸಸ್ ಆಗಲಿಕ್ಕೆ ಕಾರಣ ಆ 2 ಜೆರಾಕ್ಸ್ ಪುಟಗಳು, 2 ಜೆರಾಕ್ಸ್ ನೋಟ್ ಪುಸ್ತಕಗಳು. ಯಾವುದೂ ಓದಲಿಲ್ಲ. ಎಂ ಲಕ್ಷ್ಮೀಕಾಂತ್ ಒಂದು ಪುಸ್ತಕ, ವಿನೀಲ್ ಕೃಷ್ಣ 28th ರ್ಯಾಂಕ್ ನೋಟ್ಸ್. ವಾಟ್ ಈಸ್ ಮೈ ಸ್ಕೋರ್? 360. IPS ಆಗಲಿಕ್ಕೂ ಕಾರಣ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನೇ. ನನ್ನ ನಾನು ಎಂಟೈರ್ ರ್ಯಾಂಕ್ ಬರಲಿಕ್ಕೂ ಅದೇ ಕಾರಣ. ಓವರ್ ಕಾನ್ಫಿಡೆಂಟ್ ಆಗಿಬಿಟ್ಟೆ ಕನ್ನಡದಲ್ಲಿ. ಕನ್ನಡ ಚೆನ್ನಾಗಿ ಮಾತಾಡ್ತೀನಿ, ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಕವನಗಳನ್ನು BA ಬರೆದಿದ್ದೀನಿ, ನಾಟಕಗಳನ್ನು ಮಾಡಿದ್ದೀನಿ, ಬರಿತೀನಿ ಅಂತ ಹೇಳಿಬಿಟ್ಟು ಓವರ್ ಕಾನ್ಫಿಡೆಂಟ್ ಆಗಿ ಓದಲಿಲ್ಲ. ಹೌ ಯು ವಿಲ್ ಡೂ? 2008 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ ವ್ಯಾಕರಣದಲ್ಲಿ ಒಂದು ಪ್ರಶ್ನೆ ಇದೆ, ಯು ಕ್ಯಾನ್ ರೆಫರ್ ಇಟ್. ಧ್ವನ್ಯಾತ್ಮಕ ಅರ್ಥ ವ್ಯತ್ಯಾಸ ಅಂತ ಹೇಳಿ 60 ಅಂಕಗಳಿಗಿತ್ತು. ಆ 60 ಅಂಕಗಳದ್ದು ಓವರ್ ಕಾನ್ಫಿಡೆನ್ಸ್ನಲ್ಲಿ ನನ್ನ ಅಕ್ಷರ ಸ್ವಲ್ಪ ಚೆನ್ನಾಗಿ ಆಯ್ತವೆ. ಕನ್ನಡ ಬರೆದಿದ್ದು ಅಲಂಕಾರ ಅಂತ ತಿಳ್ಕೊಂಡು 60 ಮಾರ್ಕ್ಸ್ 12 ಪೇಜ್ ಬರೆದಿದ್ದೀನಿ. ಆಮೇಲೆ ಎಲ್ಲ ಮುಗಿದು ರಿವಿಷನ್ ಮಾಡ್ತೀನಿ ನಾನು ನಾರ್ಮಲಿ. ಯಾವ ರೈಟಿಂಗ್, ಯಾರಾದರೂ ರೈಟಿಂಗಲ್ಲಿ ಲೆಸಿಬಲ್ ರೈಟಿಂಗ್ ಇರಬೇಕು ನಿಮಗೆಲ್ಲ. ಇಫ್ ಯು ಆರ್ ನಾಟ್ ಹ್ಯಾವಿಂಗ್ ಅ ಲೆಸಿಬಲ್ ರೈಟಿಂಗ್, ಪ್ಲೀಸ್ ಕಲ್ಟಿವೇಟ್ ದಟ್ ಹ್ಯಾಬಿಟ್. ಮೇಕ್ ಯುವರ್ ರೈಟಿಂಗ್ ಲೆಸಿಬಲ್. ಓದುಗನಿಗೆ ಮುದ ನೀಡುವಂತಿರಬೇಕು. ಅದೇನು ಚಿತ್ಕಾಟ್ ಕಾಗಿ ಗುಬ್ಬಿ ಇದನ್ನು ಮಾಡ್ದಂಗೆ ಮಾಡಿದ್ರಿ ಅಂತಂದ್ರೆ ಯಾರು ಓದಕ್ಕಿಲ್ಲ. ಸೊ ಆ ಲೆಸಿಬಲ್ ರೈಟಿಂಗ್ ಇದ್ದಾಗ ನಾನು ಅದು ಹಂಗೆ ಓದ್ತಾ ಹೋದೆ. ಧ್ವನ್ಯಾತ್ಮಕ ಅರ್ಥ ವ್ಯತ್ಯಾಸ ಅಂತ ಬರೆದುಬಿಟ್ಟೆ. 60 ಮಾರ್ಕ್ಸ್ 0. ನನಗೆ ಬರಲೇ ಇಲ್ಲ. ನನ್ನ ಸ್ಕೋರ್ ವಾಸ್ ಓನ್ಲಿ 220. ಬರೀ 220 ಕನ್ನಡಕ್ಕೆ ಬಿದ್ದುಬಿಡ್ತು. 60 ಮಾರ್ಕ್ಸ್ ಅದು ಬಂದಿದ್ರೆ ಅದು ಚರಿತ್ರೆನೇ ಬೇರೆ ಇತ್ತು. ಸೊ ಓವರ್ ಕಾನ್ಫಿಡೆಂಟ್ ಆಗಬಾರ್ದು. ಓದಬೇಕಾದ್ರೆ ಇಫ್ ಯು ಗೋ ಟು ಅ ಲೈಬ್ರರಿ, ಸಿಟ್, ಸ್ಟಡಿ. ಯಾರು ಬೆಸ್ಟ್ ಇದ್ದಾರೆ? ಐ ಆಮ್ ನಾಟ್, ಟಿಲ್ ಟುಡೇ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸ್ಟ್ಯಾಟಿಸ್ಟಿಕ್ಸ್. ಲೆಟ್ ಮಿ ಬಿ ವೆರಿ ಹಾನೆಸ್ಟ್. Till today, I don't understand science and technology concepts. Out of curiosity to upgrade myself, nowadays I am reading Science Made Easy, Psychology Made Easy ಅಂತ ಪುಸ್ತಕಗಳು ಬರ್ತವೆ. ಆ ಪುಸ್ತಕಗಳನ್ನು ಇವತ್ತಿಗೂ ಓದ್ತಾ ಇದ್ದೀನಿ. ಟು ಟಾಕ್, ಟು ಗಿವ್ ಲೆಕ್ಚರ್, ಒನ್ ಶುಡ್ ಹ್ಯಾವ್ ದ ಬ್ಯಾಕಪ್. ಅಲ್ಲ, ಟ್ಯಾಂಕಲ್ಲಿ ನೀರಿದ್ರೇ ನಲ್ಲಿಯಲ್ಲಿ ಬರೋದು. ಸೊ ಇತ್ತೀಚೆಗೆ ಓದ್ತಿದ್ದೀನಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅರ್ಥನೇ ಆಗ್ತಿಲ್ಲ. ವಾಟ್ ಐ ಡಿಡ್? ವಾಟ್ ಈಸ್ ಮೈ ಸ್ಟ್ರೆಂತ್? ಯು ಶುಡ್ ನೌ ಯುವರ್ ಸೆಲ್ಫ್ ಫಸ್ಟ್. ನೌ ದೈ ಸೆಲ್ಫ್. ಯಾರಪ್ಪ ನೀನು? ಅವ್ರು ಹೇಳಿದ್ರಲ್ಲ, ಅದು ಒಂದು ನಾನು ಬರ್ಕೊಳ್ತಾ ಇದ್ದೆ ಅಂತೇಳಿ. ಟಿಲ್ ಟುಡೇ ನನ್ನ ಹತ್ರ ಇರೋದು ಹೂ ಆಮ್ ಐ, ವೈ ಐ ಆಮ್ ಹಿಯರ್, ವಾಟ್ ಐ ಆಮ್ ಡೂಯಿಂಗ್. ನಾನು ಯಾರು? ದ್ಯಾಮಪ್ಪ ರತ್ನವನ ಮಗ, ನೀಲ್ಗುಂದದಿಂದ ಬಂದಿದ್ದೀನಿ. ನನ್ನ ಬ್ಯಾಕ್ಗ್ರೌಂಡ್ ಹೀಗಿದೆ. ದ ಬಿಗ್ಗೆಸ್ಟ್ ಫಿಯರ್ ಆಫ್ ಸರ್ವೈವಲ್. ಬಟ್ ಸರ್ವೈವಲ್ಗೆ ನನ್ನ ಹತ್ರ ದೊಡ್ಡ ಇದ್ದ ಆನ್ಸರು, ಐ ಹ್ಯಾಡ್ ದ ಗಟ್ಸ್. ಐ ಯೂಸ್ ಟು ಇಮ್ಯಾಜಿನ್ ಮೈ ಸೆಲ್ಫ್ ಇನ್ ಅ ಬಿಗ್ಗರ್ ರೋಲ್ಸ್. 4ನೇ ತರಗತಿಗೆ ಮನೆ ಎದುರುಗಡೆ ಕೆಂಪಯ್ಯ IPS ಅಂತ ಬೋರ್ಡ್ ಹಾಕೋದು ಸಾಮಾನ್ಯ ಅಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ಸ್ಟೋರಿನೂ ಅಲ್ಲ. ಐ ಡಿಡ್ ಇಟ್. ಬಟ್ ಅದನ್ನ ಈಗ ಜನರಿಗೆ ಕಮಿಟ್ ಮಾಡಿಬಿಟ್ಟಿದ್ದೀನಿ. ಐ ಶುಡ್ ಲಿವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ಮೈ ಪ್ರಾಮಿಸಸ್. ಮೇಕ್ ಗುಡ್ ಪ್ರಾಮಿಸಸ್. ಜನರು ಒಬ್ಬ ಪೀರ್ ಗ್ರೂಪಲ್ಲಿ, ಇಫ್ ಸಂಬಡಿ ಇಸ್ ವರ್ಲ್ಡ್ ಈಸ್ ನಾಟ್ ಫೇರ್, ಐ ಆಮ್ ಅವೇರ್ ಆಫ್ ಇಟ್, ದೇ ವಿಲ್ ಪುಲ್ ಯುವರ್ ಲೆಗ್, ದೇ ವಿಲ್ ಕ್ರಿಟಿಸೈಸ್. IAS IPS ಆಗ್ತೀನಿ, ನೀನು ಕಂಡಿದ್ದೀನಿ ಬಿಡು, ನೋಡಿದ್ದೀನಿ, ಸತ್ಯ ಹರಿಶ್ಚಂದ್ರನ ಹಂಗೆ ಅಂತಿರ್ತಾರೆ. ಡೋಂಟ್ ಡ್ಯಾಮ್ ಕೇರ್, ಬೆಹರಾ ಹೋ ಜಾನಾ ಚಾಹಿಯೆ. दुनिया को लगना चाहिए कि तुम बहरा है. बहरा ಅಂದ್ರೆ ಏನು ಗೊತ್ತಲ್ಲ? ಡಮ್. ಡೋಂಟ್ ಲಿಸನ್ ಟು ದ್ಯಾಮ್, ಬಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಸೆಲ್ಫ್. ಇಮ್ಯಾಜಿನ್ ಯುವರ್ ಸೆಲ್ಫ್. ನಾನು ಒಂದು ವಿಷಯ ಅರ್ಥ ಆಗದೆ ಹೋದರೆ, ಇಂಗ್ಲೀಷ್ ವಾಸ್ ದ ಮೇಜರ್ ಆಬ್ಸ್ಟಿಕಲ್ ಫಾರ್ ಮೀ. ಹೈದರಾಬಾದ್ ಅಲ್ಲಿ ನಾವು ಲೈಬ್ರರಿಲಿ ಕೂತಾಗ ನನಗೆ ಅನಿಸ್ತಿದ್ದು ಏನು ಗೊತ್ತಾ? ಅಯ್ಯೋ ಮಾರಾಯ, ರವಿ DC ಅಂತ ನಾನು ಹೇಳ್ಕೊಳ್ತಿದ್ದೀನಿ, IAS ಆಗಬೇಕು ಅಂತಿದ್ದೀನಿ. ಹೌ ಐ ವಿಲ್ ಕಂಡಕ್ಟ್ ಮೈ ಮೀಟಿಂಗ್? 50 ವರ್ಷ, 20 ವರ್ಷ, 30 ವರ್ಷ ಕೆಲಸ ಮಾಡಿದ FDA ಇರ್ತಾನೆ. 15-20 ಜನ DC ನೋಡಿರ್ತಕ್ಕಂಥ ಒಬ್ಬ ಡ್ರೈವರ್ ಇರ್ತಾನೆ. ಸಾವಿರಾರು ಜನ ಅಧಿಕಾರಿಗಳ ಮೀಟಿಂಗನ್ನು ಅಟೆಂಡ್ ಮಾಡಿದ್ದು 20-30 ಜನ CM ನೋಡಿದ ಒಬ್ಬ EE ಇರ್ತಾನೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾನೆ. ಹೌ ಐ ವಿಲ್ ಆನ್ಸರ್? ಹೌ ಐ ವಿಲ್ ಗೆಟ್ ಅ ಗ್ರಿಪ್ ಆನ್ ದೆಮ್? ಹೌ ಐ ವಿಲ್ ಹ್ಯಾವ್ ದ ಹೋಲ್ಡ್ ಆಫ್ ಅಡ್ಮಿನಿಸ್ಟ್ರೇಷನ್? ಸೊ ಐ ಶುಡ್ ನೋ ಇಟ್.
ಸೊ ಆವಾಗ ಶುರು ಮಾಡಿದ್ವಿ ಕಲೀಲಿಕ್ಕೆ. ನಾನು ಇದನ್ನು ಕಲೀಲೇಬೇಕು. ಡಿಕ್ಷನರಿಯಲ್ಲಿ, ನ್ಯೂಸ್ ಪೇಪರಲ್ಲಿ, ಅಥವಾ ನನಗೆ ಓದಬೇಕಾದ್ರೆ ಯಾವುದಾದ್ರೂ ಪದ ಅರ್ಥ ಆಗದೆ ಹೋದರೆ ಇವತ್ತಿಗೂ ಐ ಕಾಲ್ ಮೈ ಪಿ ಆ್ಯಂಡ್ ಆಸ್ಕ್, ಇದೇನೋ ಹೊಸ ಪದ ಬಂದೈತಪ್ಪ, ಏನಪ್ಪ ಇದರ ಅರ್ಥ ಅಂಥೇಳಿ. ವಿ ಶುಡ್ ನಾಟ್ ಫೀಲ್ ದ್ಯಾಟ್ ಐ ನೋ ಎವ್ರಿಥಿಂಗ್. ದ ಡೇ ಯು ಫೀಲ್, ದ ಡೇ ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ಯುವರ್ ಸೆಲ್ಫ್ ದಟ್ ಐ ನೋ ಎವ್ರಿಥಿಂಗ್, ದೇರ್ ಯುವರ್ ಕೊಲಾಪ್ಸ್ ಸ್ಟಾರ್ಟ್ಸ್. ನಿಮ್ಮ ಅಧಪ್ಪತನ ಸ್ಟಾರ್ಟ್ ಆಗಿಬಿಡ್ತದೆ. ಯು ಶುಡ್ ಬಿ ಹ್ಯಾವಿಂಗ್ ದಟ್ ಈಗರ್ನೆಸ್ ಟು ಲರ್ನ್ ಫ್ರಮ್ ಎವ್ರಿ ಒನ್. ಐ ಲರ್ನ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ರಮೇಶ್ ಅಂತೇಳಿ, ನನ್ನ ರೂಮ್ ಪಾರ್ಟ್ನರ್ ಇನ್ ಹೈದರಾಬಾದ್. ನನಗೆ ಆಶ್ರಯ ಕೊಟ್ಟವನು, ನನಗೆ ಕಲಿಸಿದವನು, 8 ವರ್ಷದಿಂದ ಇದ್ದ. ಎಷ್ಟು ಚಂದ ಅವನು ಅಕ್ಷರ ಬರೆಯೋನು ಅಂತಂದರೆ ಭಾಳ ಅದಕ್ಕೆ ಅದನ್ನು ಹರಿಲಿಕ್ಕೆ ಮನಸ್ಸಾಗ್ತಿರಲ್ಲ, ಬಿಸಾಡಲಿಕ್ಕೆ ಮನಸ್ಸಾಗ್ತಿರಲ್ಲ. ಬಟ್ he didn't qualify because of some other various other reasons. But I learned writing from him. Kalyan Ravella ಅಂತೇಳಿ ನನ್ನ ರೂಮ್ ಪಾರ್ಟ್ನರ್, who is IRS now. He was very good in Indian Constitution. You give him a topic, he will explain it. ಅವನು ಇದು ಪಿಕ್ಟೋರಲ್ಲೂ ಕೂಡ ಡೆಫಿಕ್ಷನ್ ಮಾಡ್ತಾ ಇದ್ದ, ಫ್ಲೋ ಚಾರ್ಟಲ್ಲೂ ಅದನ್ನು ಡೆಫಿಕ್ಷನ್ ಮಾಡ್ತಾ ಇದ್ದ, ಪಾಯಿಂಟ್ ವೈಸ್ ಹಾಕಿನೂ ಕೂಡ ಹೇಳ್ತಾ ಇದ್ದ, ಎಸ್ಸೆ ರೂಪದಲ್ಲೂ ಒಂದು ಟಾಪಿಕನ್ನು ಬರಿತಾ ಇದ್ದ ಅವನು. ಉದಾಹರಣೆಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಫೀಚರ್ಸ್ ಅಂತ ಇತ್ತು ಅಂದರೆ ಪಿಕ್ಟೋರಲ್ ಡೆಪಿಕ್ಷನನ್ನು ಕೂಡ ನಮ್ಮ ಕಲ್ಯಾಣ್ ರವೆಲ್ ಕೊಡ್ತಾ ಇದ್ದ, ಫ್ಲೋ ಚಾರ್ಟಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಪಾಯಿಂಟ್ ಹಾಕಿನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತಾನೂ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಎಸ್ಸೆ ರೂಪದಲ್ಲೂ ಕೂಡ ಬರಿತಾ ಇದ್ದ. ಹೀಗೆ ಬರೀಬೇಕು ಅಂತಂದರೆ ಇಟ್ ರಿಕ್ವೈರ್ಸ್ ಅಗೇನ್ ಪ್ರಾಕ್ಟೀಸ್. ಐ ನೆವರ್ ಸ್ಕಿಪ್ಡ್ ಎನಿ ಮಾಕ್ ಟೆಸ್ಟ್. 3 ಬರಲಿ, ತ್ರಿವೇಣಿ ಇವತ್ತಿಗೂ ಹೇಳ್ತಾಳೆ, ನನ್ನ ಹೆಂಡತಿ. ಸಿ ವಾಸ್ ಎಕ್ಸಲೆಂಟ್ ಇನ್ ಆಂಥ್ರೋಪಾಲಜಿ. ನನ್ನ ಹೆಂಡತಿ ಸಿ ವಾಸ್ ಮೈ ಬ್ಯಾಚ್ಮೇಟ್ ಇನ್ ದಟ್ ಟ್ರೈನಿಂಗ್ಸ್ ಇನ್ಸ್ಟಿಟ್ಯೂಷನ್. ಆಂಥ್ರೋಪಾಲಜಿ ಅಂತಂದರೆ ತುಂಬ ಚೆನ್ನಾಗಿ ಹೇಳೋಳು. ಸ್ಟ್ಯಾಟಿಸ್ಟಿಕ್ಸ್ he was the best. She tried her level best to teach me statistics, but I failed. ನಾನು ಯಾವತ್ತೂ ಕಲೀಲಿಕ್ಕೆ ಆಗಲಿಲ್ಲ. ಬಟ್ ವಾಟ್ ಐ ಡಿಡ್ ಲೇಟರ್, ಇಟ್ ಇಸ್ ಮೈ ಸ್ಟೋರಿ. ಅಯ್ಯೋ ಮಾರಾಯ, 8 ತಾಸು ನಾನು ಯಾಕೆ, ವೈ ಶುಡ್ ಐ ಸ್ಪೇರ್ ಇನ್ ಅ ವೀಕ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ? ನನ್ನ ಸ್ಟ್ರೆಂತ್ ಏನಪ್ಪ? ಕನ್ನಡ ಲಿಟ್ರೇಚರ್, ಲೆಟ್ ಮಿ ಫೋಕಸ್ ಆನ್ ಇಟ್. ನನ್ನ ಸ್ಟ್ರೆಂತ್ ಏನಪ್ಪ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಲೆಟ್ ಮಿ ಫೋಕಸ್ ಆನ್ ಇಟ್. ನನ್ನ ಸ್ಟ್ರೆಂತ್ ಏನಪ್ಪ? ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ನಾನು ಚೆನ್ನಾಗಿ ಬರೀಬಲ್ಲೆ, ಲೆಟ್ ಮಿ ಫೋಕಸ್ ಆನ್ ಇಟ್. ನನ್ನ ಸ್ಟ್ರೆಂತ್ ಏನಪ್ಪ? ಇಂಡಿಯನ್ ಹಿಸ್ಟ್ರಿ, ಫ್ರೀಡಮ್ ಸ್ಟ್ರಗಲ್, ಲೆಟ್ ಮಿ ಫೋಕಸ್ ಆನ್ ಇಟ್. ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ, ಲೆಟ್ ಮಿ ಫೋಕಸ್ ಆನ್ ಇಟ್. ಅದನ್ನು ಫೋಕಸ್ ಮಾಡಿದೆ. ಪೇಪರ್ 1ಗೆ ನನಗೆ ಬಿದ್ದಿದ್ದು 112. 300 ಮಾರ್ಕ್ಸ್ಗೆ ಪೇಪರ್ 2 ಅಂತಂದರೆ ಪೂರ್ತಿ ದಿನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದೆಲ್ಲ ಕರೆಂಟ್ ಅಫೇರ್ಸ್ ಎಲ್ಲ ಇರ್ತದೆ, ಇಂಡಿಯಾ ಆ್ಯಂಡ್ ಬೈಲ್ಯಾಟರಲ್ ರಿಲೇಷನ್ಸ್ ಎಲ್ಲ. ಆವಾಗ 2008 ಸಿಲೆಬಸ್ ಐ ಆಮ್ ಟೆಲಿಂಗ್. ಬಟ್ ದ ಪೇಪರ್ 1 ಐ ಸ್ಕೋರ್ಡ್ 184. 184 ಇಸ್ ಇಲ್ಲಿ ಏನು ಬರಬೇಕಾಗಿತ್ತು ಅಲ್ಲಿ ತಗೊಂಬಿಟ್ಟೆ. ಸೊ ಮೈ ಲೆಸನ್, ಅಥವಾ ವಾಟ್ ವಿ ಕ್ಯಾನ್ ಇನ್ಫರನ್ ಆರ್ ಲರ್ನ್, ಟೇಕ್ ಇಟ್ ಫ್ರಮ್ ಇಸ್ ದ್ಯಾಟ್ ಇಫ್ ಯು ಆರ್ ಕೆಪೇಬಲ್ ಟು ಓವರ್ಕಮ್ ಯುವರ್ ವೀಕ್ನೆಸ್ ಇನ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಪ್ಲೀಸ್ ಡೂ ಇಟ್ ಎಟ್ ದ ವೆರಿ ಬಿಗಿನಿಂಗ್. ಅದರ್ವೈಸ್ ಫೋಕಸ್ ವೇರ್ ಯು ಆರ್ ಸ್ಟ್ರಾಂಗ್. ಎಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ, ಹಾಕಿಬಿಟ್ರೆ ರಕ್ತ ಕುದಿಯುತ್ತೆ. ಯಾರೋ ರೌಡಿಗಳು ಬಂದ್ಬಿಟ್ಟು ದೌರ್ಜನ್ಯ ಮಾಡಿಬಿಟ್ಟು ಯಾರನ್ನೋ ಹೊರಗೆ ಹಾಕಿಬಿಟ್ರೆ ತಡ್ಕೊಳಂಗಿಲ್ಲ, ಪೂರ್ತಿ ಹೋಗ್ತೀನಿ. ಜನ ಹೇಳಿದ್ರು ಕೂಡ, ನಮ್ಮ ಪೊಲೀಸ್ ಅಧಿಕಾರಿಗಳು ನಿಲ್ಲಿಸಿದ್ರು ಕೂಡ ನಾನು ನಿಲ್ಲಲ್ಲ. ಐ ಗೋ ಟು ದ ಸ್ಪಾಟ್ ಬಿಕಾಸ್ ಐ ಆಮ್ ಎಮೋಷನಲ್, ಐ ಆಮ್ ಕನ್ಸರ್ನ್ಡ್ ಅಬೌಟ್ ದ ಪ್ರಾಬ್ಲಮ್. ಐ ಕಾಂಟ್ ಜಸ್ಟ್ ಸಿಟ್ ಸೈಲೆಂಟ್ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ಹೇವೇ. ನನ್ನ ಸುತ್ತಲೂ ವಾತಾವರಣ ಕಲುಷಿತಗೊಳ್ಬೇಕಾದ್ರೆ ನಾನು ಸುಮ್ಮನೆ ಕೂಡ ಸ್ವಭಾವದವನಲ್ಲ. ದೀಸ್ ಆರ್ ದ ಅದರ್ ಟ್ರೇಟ್ಸ್, ಕ್ಯಾರೆಕ್ಟರ್ಸ್ ವಿಚ್ ವಿಲ್ ಡಿಸೈಡ್ ಯುವರ್ ಸಕ್ಸಸ್. ಈ ಅಂಶಗಳು ಮಾತನಾಡುವ ಮಾತು, ಕೃತಿ, ಬರವಣಿಗೆಯಲ್ಲೂ ಇರ್ತದೆ, ಊಟದ ಅಭಿರುಚಿಯಲ್ಲೂ ಇರ್ತದೆ, ನಿಮ್ಮ ಸಾಂಗತ್ಯದಲ್ಲೂ ಇರ್ತದೆ, ಪುಸ್ತಕ ಓದುವ ರೀತಿಯಲ್ಲೂ ಇರ್ತದೆ. ಅದು ಇಟ್ ಪೀಪ್ಸ್, ಅದು ಇಣಿಕೆ ಹಾಕ್ತಾ ಇರ್ತದೆ. ದೆನ್ ಹೌ ಶುಡ್ ವಿ ಗಾರ್ಡನ್ ಅವರ್ ಸೆಲ್ಫ್? ಸೊ UPSC ಲುಕ್ಸ್ ಫಾರ್ ಲೀಡರ್ಸ್. ವೈ ಯು ಶುಡ್ ಬಿಕಮ್ IAS? ವೈ ಯು ಶುಡ್ ಬಿಕಮ್ IAS? ವೈ ಯಂಗ್ಸ್ಟರ್ಸ್? ವೈ ಪ್ಲೂರಲಿಸಮ್ ಶುಡ್ ಬಿ ದೇರ್? ವೈ ರೂರಲ್ ಬ್ಯಾಕ್ಗ್ರೌಂಡ್ ಪೀಪಲ್ ಶುಡ್ ಕಮ್? Indian democracy is infant in its stage, only 70 years. ನನ್ನ ಭಾರತ ಹಸಿವಿನಿಂದ ಮುಕ್ತ ಆಗಬೇಕು ಅಂತಂದರೆ ನೀವು IAS ಆಗಬೇಕು. ನಮ್ಮಲ್ಲಿ ಯಂಗ್ಸ್ಟರ್ಸ್ ಉದ್ಯೋಗ ಇಲ್ಲ ಅನ್ನೋ ಕಾರಣಕ್ಕೆ ಪದೇ ಎಲ್ಲರ ಕಡೆ ಹೋಗಿಬಿಟ್ಟು ಅಪ್ಲಿಕೇಶನ್ ಕೊಟ್ಟು ಒಂದು ನೌಕರಿ ಕೊಡಿಸಿ ಸ್ವಾಮಿ, TVS ಫ್ಯಾಕ್ಟ್ರಿಯಲ್ಲಿ ಕೊಡಿಸಿ, ನ್ಯಾಷನಲಲ್ಲಿ ಕೊಡಿಸಿ, ಏಷ್ಯನ್ ಪೇಂಟ್ಸ್ ಕೆಲಸ ನಡೀತಾ ಇದೆ ಅಲ್ಲಿ ಕೊಡಿಸಿ, ಪೊಲೀಸರ ಮಕ್ಕಳು ನಮ್ಮೆಲ್ಲರೂ ಬರ್ತಾರೆ ಅಲ್ಲಿ ಒಂದು ಉದ್ಯೋಗ ಕೊಡಿಸಿ, ಬಾಗಿಲಿಂದ ಬಾಗಿಲಿಗೆ ಅಲಿಯೋದು ನಿಲ್ಲಬೇಕು ಅಂತಂದರೆ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಇಲ್ಲಿರ್ತಕ್ಕಂಥವ್ರೆಲ್ಲರೂ IAS ಆಗಬೇಕು. ಇದೇನು ವಿಮರ್ಶೆ ಮಾಡ್ತಿರ್ತೀರಲ್ಲ, TV ನ್ಯೂಸಲ್ಲಿ ನೋಡಿದಾಗಲೆಲ್ಲ
ನೀವು ಕೂಡ ಕಮೆಂಟ್ ಮಾಡ್ತಿರಲ್ಲ, ಪೊಲೀಸ್ ಇಲಾಖೆ ಎಲ್ಲ ಆದಮೇಲೆ ಬರ್ತಾರೆ ಸ್ವಾಮಿ. ಯಾರಿಗೆ ಅಧಿಕಾರ ಇದೆಯೋ, ಯಾರಿಗೆ ಹಣ ಇದೆಯೋ ಅವ್ರ ಪರೇ ವಕಾಲತ್ ವಹಿಸ್ತಾರೆ ಸ್ವಾಮಿ. ದೊಡ್ಡ ದೊಡ್ಡ ಯಾರ್ಯಾರಿಗೆ ತೋಳುಬಲವಿದೆಯೋ, ಹಣ ಬಲ ಇದೆಯೋ, ಏನು ಅಪರಾಧ ಮಾಡಿದ್ರು ಕೂಡ ಅವ್ರು ತಪ್ಪಿಸ್ಕೊಳ್ತಾರೆ ಸ್ವಾಮಿ. ಬಡವರು ಬಡತನೆ ಸ್ವಾಮಿ, ಬಡವನ ಕೋಪ ದವಡೆಗೆ ಮೂಲ ಸ್ವಾಮಿ. ಈ ದೇಶದಲ್ಲಿ ಉದ್ಧಾರ ಆಗಕ್ಕಿಲ್ಲ. ನಾನು ಇಂಥವನು, ನನ್ನ ಬಣ್ಣ ಇದು, ನಾನು ಈ ಭಾಷೆ ಮಾತನಾಡ್ತೀನಿ, ನಾನು ಹಾಗೆ ಸೇರಿದವನು, ಹಾಗಾಗಿ ನನಗೇನು ಸಿಗಲ್ಲ. ಅವು ಎಲ್ಲ ಸವಲತ್ತುಗಳು ಅವ್ರಿಗೆ ಇದೆ, ಎಲ್ಲ ಅವರೇ ಮಾಡ್ತಾರೆ. ಇಫ್ ಯು ಹ್ಯಾವ್ ದೀಸ್ ನೋಷನ್ಸ್ ಇನ್ ಯುವರ್ ಮೈಂಡ್ and if you want to come out of it, you have to become IAS, you have to become IPS, because what is the contribution? See, when you compete for the exam, think that you are going to contribute to something to the nation and the state, then your life will become very easy. ನಾನು ಈ ಸೇವೆಗೆ ಸೇರಿದ ಮೇಲೆ ಹೀಗೆ ಮಾಡೋನಿದ್ದೀನಿ, ಈ ಜಿಲ್ಲೆ ಹೀಗೆ ಮಾಡ್ತೀನಿ, ಗ್ರಾಮಗಳನ್ನು ಹೀಗೆ ಮಾಡ್ತೀನಿ, ಇದು ನನಗೆ ಅನಿಸಿರುವ ಮೂಲಭೂತ ಸಮಸ್ಯೆ ಭ್ರಷ್ಟಾಚಾರ. ತಗೋ, ಟೇಕ್ ಇಟ್, ಮೇಕ್ ಇಟ್ ಅನ್ ಅಜೆಂಡಾ. ದಟ್ ಇಸ್ ದ ರೀಸನ್ ವೈ ಯು ವಾಂಟ್ ಟು ಬಿಕಮ್ ಅನ್ IAS. ಇದು ಫೇವರಿಟಿಸಮ್. ಅದು ಇದು ABCD, ಕಪ್ಪು ಬಿಳುಪು ಹಸಿರು ನೀಲಿ, ಏನು ನೀವು ಡಿವೈಡ್ ಮಾಡಿದ್ದೀರಾ, ಏನು ಸಮಾಜ ಮಾತನಾಡ್ತಾ ಇದೆ, ಇಫ್ ಯು ಥಿಂಕ್ ದಟ್ ಇಸ್ ದ ಪ್ರಾಬ್ಲಮ್, ಯು ಮಸ್ಟ್ ಬಿಕಮ್ civil servant. Why civil servant? It is a big umbrella. There is nothing which is unconnected to IAS or IPS. ಆಡು ಮುಟ್ಟದ ಸೊಪ್ಪಿಲ್ಲ, IAS ಅಥವಾ IPSಗೆ ಸಂಬಂಧಪಟ್ಟ ವಿಷಯವೇ ಇಲ್ಲ. ಅನಾಥ ಶವ ಬಿದ್ದರೂ ಕೂಡ ವಿ ಆರ್ ರೆಸ್ಪಾನ್ಸಿಬಲ್. ಸ್ಟೂಡೆಂಟ್ಗಳು ನೀವು ಸ್ಟ್ರೈಕ್ ಮಾಡಿದ್ರು ವಿ ಆರ್ ರೆಸ್ಪಾನ್ಸಿಬಲ್. ಖಾಸಗಿ ಬಸ್ಗಳು ಬರದೇ ಹೋದರೆ, ಸ್ಟಾಪ್ ಮಾಡದೆ ಹೋದರೆ, ಅದು ನೀರು ಬರದೆ ಹೋದರೆ, ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ, ನೀರು ಇಲ್ಲದೆ ಹೋದರೆ, ಕಸ ಬಿದ್ದಿದ್ರೆ, ವಿದ್ಯುತ್ ದೀಪ ಬರದೆ ಹೋದರೆ, ಮಳೆ ಬರದೆ ಹೋದರೆ, ಬರ ಬಂದರೆ, ಫ್ಲಡ್ ಬಂದರೆ, ವಾಟ್ ಈಸ್ ದೇರ್ ವಿಚ್ ಈಸ್ ನಾಟ್, ದಟ್ ಡಸಂಟ್ ಕಮ್ ಇನ್ ದ ಪರ್ಮಿಟ್ ಆಫ್ ಆರ್ ದ ಪರ್ವ್ಯೂ ಆಫ್ DC? ಭೂಮಿ ಇಲ್ದವ್ರಿಗೆ ಭೂಮಿ ಕೊಡ್ಬೋದು, ಕೇಳಬೇಕಾದ್ರೆ ರಾಮಚಂದ್ರನಿಗೆ. ಭೂಮಿ ಇಲ್ದವ್ರಿಗೆ ಭೂಮಿ ಕೊಡ್ಬೋದಲ್ಲ, ಮನೆ ಇಲ್ದವ್ರಿಗೆ ಮನೆ ಕೊಡ್ಬೋದು, ಅನ್ನ ಇಲ್ದವ್ರಿಗೆ ಅನ್ನ ಕೊಡ್ಬೋದು, ವಿದ್ಯಾರ್ಥಿಗಳ ಶಿಕ್ಷಣ ವಂಚಿತರಾಗಿದ್ದರೆ ಅವ್ರನ್ನ ತೆಗೆದುಕೊಂಡು ಬಂದು ಶಿಕ್ಷಣಕ್ಕೆ ಕೊಡ್ಬೋದು, ಬೀದಿ ಹೆಣ ಬಿದ್ದಿತ್ತು ಅಂತಂದರೆ ತೆಗೆದುಕೊಂಡು ಬಂದು ಶವ ಸಂಸ್ಕಾರ ಮಾಡ್ಬೋದು. ಯಾರಿಗೆ ಯಾರೂ ಇಲ್ಲ, ವಾರಸ್ದಾರ ಇಲ್ಲವ್ರನ್ನ ತೆಗೆದುಕೊಂಡ್ಬಿಟ್ಟು ಸೆಲ್ಟ್ರಲ್ಲಿ ಇಟ್ಬಿಟ್ಟು ಅವ್ರಿಗೆ ಸೇವಿಂಗ್ ಮಾಡಿಸಿ ಊಟ ಹಾಕ್ಬೋದು. ಸ್ಕಿಲ್ ಡೆವಲಪ್ಮೆಂಟ್ಗೆ ಅವ್ರಿಗೆ ತರಬೇತಿ ಕೊಟ್ಟು, ಸ್ವಯಂ ಉದ್ಯೋಗಕ್ಕೆ ಸಾಲ ಕೊಟ್ಟು ಜೀವನ ನಿಲ್ಲಿಸ್ಬೋದು. ಯಾವ ಇಲಾಖೆಯಲ್ಲಿದೆ ಸ್ವಾಮಿ ಇದು? ಎಲ್ಲಾದರೂ ಇದೆಯಾ? ದಟ್ಸ್ ವೈ ಯು ಶುಡ್ ಬಿಕಮ್ IAS, IPS. ಆ್ಯಂಡ್ ರಿಮೆಂಬರ್, ಇಟ್ ಇಸ್ ನಾಟ್ ಅ ಪ್ರಾಫಿಟಬಲ್ ಜಾಬ್. ಅದು ಒಂದು ಲಾಭದಾಯಕ ಹುದ್ದೆ ಅಲ್ಲ. ಇಫ್ ಯು ಥಿಂಕ್ ದ್ಯಾಟ್ ಆಫ್ಟರ್ ಬಿಕಮಿಂಗ್ IAS or IPS ಐ ವಿಲ್ ಎಂಜಾಯ್ ದಿಸ್ ದ್ಯಾಟ್, ಇಟ್ ಡಸ್ ಗಿವ್ಸ್ ಯು ಕಂಫರ್ಟ್ಸ್. ಅದು ಕಂಫರ್ಟ್ ಕೊಡ್ತದೆ, ಭಾಳ ಚೆಂದಾಗಿ ಕಂಫರ್ಟ್ ಕೊಡ್ತದೆ. ಇಬ್ಬರು ಗನ್ಮೆನ್ ಒಂಟ್ರೆ ಸಾಕು. ನೋಡಿದ್ದೀರಾ ನಮ್ಮ ಹುಡುಗರು ಹೆಂಗವ್ರೆ ಮನೆ ಕಾಯ್ಲಿಕ್ಕೆ? ಐ ಆಮ್ ಟೆಂಪ್ಟಿಂಗ್ ಯು. 5 people. DC ಮನೆ ನೋಡಿದ್ದೀರಾ? DC ಸಾಹೇಬ್ರದ್ದು ಇಲ್ಲೇ ಇದೆ, ಹೋಗಿ ನೋಡ್ಕೊಂಡು ಹೋಗ್ಬೇಕಾದ್ರೆ. ಗಾರ್ಡ್, ದೊಡ್ಡ ಮನೆ, ಗಾರ್ಡನ್ ಮೇಂಟೈನ್ ಮಾಡಲಿಕ್ಕೆ ಒಂದು 4 ಜನ, ಅಡುಗೆ ಮಾಡಲಿಕ್ಕೆ ಒಂದಿಷ್ಟು ಜನ, ಕಾರ್ ಹೊಡಿಲಿಕ್ಕೆ ಒಂದಿಷ್ಟು ಜನ, ಸ್ಪೇರ್ ಕಾರು. ಆ್ಯಂಡ್ ಡೋಂಟ್ ಥಿಂಕ್ ದಟ್ ಇಟ್ ಇಸ್ ಗಿವನ್ ಫಾರ್ ದ ಲ್ಯಾವಿಶ್ ಲೈಫ್. ನೋ, ಇಟ್ ಈಸ್ ಗಿವನ್ ಟು ಮೇಕ್ ಯು ಕಂಫರ್ಟ್ ಆ್ಯಂಡ್ ಯುವರ್ ಫ್ಯಾಮಿಲಿ ಕಂಫರ್ಟ್, such that you will be free of your family tensions and you will give the best to the last men of this society. ಅದು ಅದರ ಮೂಲ ಉದ್ದೇಶ. It is not for, and I don't know if you are having that why we fail. If something is failed, it is because of the non-functioning of good people. ನೀವೇನಾದರೂ ನಾವು ಅಂದ್ಕೊಳ್ತಿದ್ವಿ, ನಮ್ಮ ಊರಲ್ಲಿ ಒಬ್ಬ ಮೀಟರ್ ಬಡ್ಡಿ ವ್ಯವಹಾರ ಮಾಡ್ತಾರೆ ನಮ್ಮ ಊರ ಪಕ್ಕ. ಟ್ರೂ ಟು ಸ್ಟೋರಿ ವಿಚ್ ಐ ಗಾಟ್ ಇನ್ಸ್ಪೈರ್ಡ್. ಅಲ್ಲೊಬ್ರು ದೊಡ್ಡ SP ಸಾಹೇಬ್ರಿದ್ರು. ಅವ್ರನ್ನ ಕಂಡ್ರೆ ನಾವೆಲ್ಲ ಹೆದರಿದಾಗ ಅವನು ಅಲ್ಲಿ ಬಂದಿರತಕ್ಕಂಥ SP ಸಾಹೇಬ್ರು ಏನು ಮಾಡಿದ್ರು ಅಂತಂದ್ರೆ, ಪುಟ್ಕೋಸಿ ಮೇಲೆ ಅವನ ಊರ ಮಾರುತಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ನಿಲ್ಲಿಸ್ಬಿಟ್ರು. ಅವ್ನು ಊರು ಬಿಟ್ಟು ಗೋವಾದಲ್ಲಿ ಸೆಟ್ಲ್ ಆಗಿಬಿಟ್ಟ. ಅವಮಾನ ತಾಳಲಾರದೆ. ಸೊ ಅದು ನಮಗೆ ಇನ್ಸ್ಪಿರೇಷನ್. ಓ ಮಾರಾಯ, SP ಪೊಲೀಸ್ ಆಗಿಬಿಟ್ರೆ ಹಿಂಗೆಲ್ಲ ಮಾಡ್ಬೋದಾ? ಮೀಟರ್ ಬಡ್ಡಿ ವ್ಯವಹಾರ ಮಾಡೋರೆಲ್ಲ ಊರು ಬಿಟ್ಟು ಓಡಿಸ್ಬಿಡ್ಬೋದಾ? ಈಗ ಯಾಕೆ ಗಡಿಪಾರು ಮಾಡ್ತಾ ಇದ್ದೀನಿ, ಗುಂಡಾ ಕಾಯ್ದೆ ಮಾಡ್ತಿದ್ದೀನಿ ಅಂದರೆ ಈ ಕಾರಣಕ್ಕೆ. ಸೊ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೊಡುವ ವ್ಯವಧಾನ ಅಥವಾ ಆಸೆ ಕನಸು ನಿಮ್ಮಲ್ಲಿದ್ದರೆ ಮಾಡಿ. ಕೊನೆಯದಾಗಿ, ಜೀವನದಲ್ಲಿ ಮೋಕ್ಷ ಮುಖ್ಯ ಅಲ್ವೇ? ಯಾರೇನೇ ಆದರೂ ಕೂಡ ಕೊನೆಗೆ ಬಯಸೋದೇನು? ಮೋಕ್ಷ ಅಂತ ಹೇಳಿ. ಇದರಲ್ಲಿ ಸಿಗುವಷ್ಟು ಬ್ರಾಡರ್ ಆಸ್ಪೆಕ್ಟ್, ಅವಕಾಶ ಬೇರೆ ಯಾವ ಸೇವೆಯಲ್ಲೂ ನಿಮಗೆ ಸಿಗಕ್ಕಿಲ್ಲ. ನೀವು ಸ್ಪೇಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ, ನಾಳೆ ಅಣ್ಣಾದವ್ರೆ ಅವರು ಬರ್ತಾ ಇದ್ದಾರೆ, ಅಲ್ಲೂ IAS ಆಫೀಸರ್ಸ್,
ಇರ್ತಾರೆ. ಡಿಫೆನ್ಸಲ್ಲಿ ಇರ್ತಾರೆ, ವಾಟರ್ ಸಪ್ಲೈಲಿ ಇರ್ತಾರೆ, ನೇವಿಯಲ್ಲಿ ಇರ್ತಾರೆ, ಸ್ವಚ್ಛತೆಯಲ್ಲಿ ಇರ್ತಾರೆ, ಸಿವೇಜ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಕೊನೆಗೆ ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಹೋಮ್ ಸೆಕ್ರೆಟರಿಯಾಗಿ IAS ಅಧಿಕಾರಿಗಳಿರ್ತಾರೆ. ದಟ್ ಡಸಂಟ್ ಮೀನ್ ದಟ್ ಇಸ್ ಸುಪೀರಿಯರ್ ಅಂಡ್ ದಿಸ್ ಇಸ್ ಇನ್ಫೀರಿಯರ್. ನೋ, ಕಾಯಕವೇ ಕೈಲಾಸ, ರೊತ್ತಿ ಗೌರವ ಅನ್ನೋದು ಮನಸ್ಸಲ್ಲಿರ್ಬೇಕು. ಆ್ಯಂಡ್ there are 100 stories. How to do it? Yeah, they have already told it. Start imagining yourself, practice it, and you will do it. Mistakes. Learn from others' mistakes also. ಯಾರ್ಯಾರು ಮಿಸ್ಟೇಕ್ ಮಾಡಿದರೆ ಅದರಿಂದನೂ ಕಲೀರಿ. ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು. ರೈಟಿಂಗ್ ಪ್ರಾಕ್ಟೀಸನ್ನು ಮಾಡಿ, ಕನ್ನಡದಲ್ಲೂ ಮಾಡಿ, ಇಂಗ್ಲೀಷನಲ್ಲೂ ಮಾಡಿ. ಇಂಗ್ಲೀಷ್ ಬಗ್ಗೆ ಅದನ್ನು ಭಯ ಬೇಡ. ಆ್ಯಂಡ್ ಇಟ್ಸ್ ನಾಟ್ ದ ಎಂಡ್. ಇಫ್ ಯು ಫೇಲ್ ಇನ್ ಫಸ್ಟ್ ಅಟೆಂಪ್ಟ್, ಡೂ ಸೆಕೆಂಡ್, ಡೂ ಥರ್ಡ್. ಮರಳಿ ಯತ್ನವನ್ನು ಮಾಡ್ತಾನೆ ಇರಬೇಕು. ಅದಕ್ಕೆ ಲಿಂಕನ್ ಉದಾಹರಣೆ ನಮ್ಮ ಎದುರುಗಡೆ ಇದೆ. ಇದು ಬಹಳವನ್ನು ಕೊಡುತ್ತೆ. ಫೇಲ್ಯೂರ್ ಬಗ್ಗೆ ಹೆದರ್ಕಬೇಡಿ. ಇಟ್ಸ್ ನಥಿಂಗ್ ಬಟ್ ಎಡ್ಯುಕೇಷನ್, ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್. ನಾವು ಅಂಜಿಕೆಗೆ ಹೆದರಿದರೆ ಅದು ದಿನ ಇಮ್ಮಡಿ ಮೂರ್ಮಡಿಯಾಗಿ ಬೆಳಿತಾನೆ ಹೋಯ್ತದೆ. ಇಫ್ ಯು ಥಿಂಕ್ ದ್ಯಾಟ್ ಯು ಆರ್ ದ ಕಿಂಗ್, ಯು ವಿಲ್ ಬಿ ದ ಕಿಂಗ್. ಇಫ್ ಯು ಫೀಲ್ ದ್ಯಾಟ್ ಯು ಆರ್ ದ ಸ್ಲೇವ್, ಯು ವಿಲ್ ಬಿ ಸಬ್ಜುಗೇಟೆಡ್ ಆ್ಯಂಡ್ ಯು ವಿಲ್ ಬಿಕಮ್ ಅ ಸ್ಲೇವ್. ಎಲ್ಲರೂ ನಿಮ್ಮ ಮೇಲೆ ಆಳ್ಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿ ಬೋಲ್ಡ್ ವೆನ್ ಯು ಸ್ಪೀಕ್ ಆ್ಯಂಡ್ ಬಿ ಬೋಲ್ಡರ್ ಇವನ್ ಯುವರ್ ಡೀಡ್ಸ್. ಗಟ್ಟಿಯಾಗಿ ಮಾತನಾಡಿ. ಭಾಳಷ್ಟು ಜನ ಹುಡುಗರಿಗೆ ಗಟ್ಟಿಯಾಗಿ ಮಾತಾಡಲಿಕ್ಕೆ ಬರೋಕ್ಕಿಲ್ಲ. I started speaking very bold during student days itself. ಯಾವ ಸ್ಟ್ರೈಕ್ ಆದರೂ ಮುಂದಿರ್ತಿದ್ದೆ, ಯಾವ ಅನ್ಯಾಯ ಆದರೂ ಅದನ್ನು ಪ್ರತಿಭಟಿಸಲಿಕ್ಕೆ ಮುಂದಿರ್ತಿದ್ದೆ. ಬಹುಶಃ ಹಾಗಾಗಿ ಭಗವಂತನ ನನ್ನ ಪೊಲೀಸ್ ಅಧಿಕಾರಿ ಮಾಡಿಬಿಟ್ಟ. ತೇನುವಿನ ತೃಣಮಪಿ ನ ಚಲತಿ. ಭಗವಂತರ ಇಚ್ಛೆ ಇಲ್ಲದೆ ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ದೇರ್ ಈಸ್ ಅ ಸ್ಕೀಮ್ ಆಫ್ ಥಿಂಗ್ ಫಾರ್ ಈಚ್ ಒನ್ ಆಫ್ ಅಸ್ ಆ್ಯಂಡ್ ಈಚ್ ಒನ್ ಆಫ್ ಅಸ್ ಕ್ಯಾನ್ ಸಿ ದ್ಯಾಟ್ ಆ್ಯಂಡ್ ಐ ಸಿ ದಟ್ ಪಾಸಿಬಿಲಿಟಿ ಇನ್ ದಿಸ್ ಆಗಸ್ಟ್ ಗ್ಯಾದರಿಂಗ್. ಈ ಕ್ರೌಡಲ್ಲಿ ಆ ಪಾಸಿಬಿಲಿಟಿ ನನಗೆ ಕಾಣ್ತಾ ಇದೆ. ಬಿಕಾಸ್ ಬೆಳಗ್ಗೆಯಿಂದ ಇಲ್ಲಿವರೆಗೂ ನೀವು ಕೂಡ ಹಾಗೆ ಕೂತಿದ್ದೀರಾ. And I am telling you, God promised, I never attended such an workshop. ದೇವರಣೆ ಒಂದು ಸಿಗಲಿಲ್ಲ. ಟು ಮೀಟ್ ಶರಣಬಸಪ್ಪ ಕಪ್ಪತ್ನವರ ಐ took 6 months. ಶರಣಬಸಪ್ಪ ಕಪ್ಪತ್ನವರನ್ನವರು ನಮ್ಮ ಜಿಲ್ಲೆಯಲ್ಲೇ ಆಗಿದ್ರು. SLC ಫೇಲು, PUC ಫೇಲು, ಅದಾದಮೇಲೆ ಸಕ್ಸಸ್ಫುಲ್ ಪರ್ಸನ್. ಅವ್ರನ್ನ ಬರೀ ಭೇಟಿ ಆಗಲಿಕ್ಕೆ ನೋಡಲಿಕ್ಕೆ ಐ took 6 months. Then we decided the moment we came to service that wherever we are, we should make ourselves free and guide the people whoever interested and willing ಅಂತ ಹೇಳಿ. As they said, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಅವ್ರಂಗೆ ಇವ್ರಿಂಗೆ ಮತ್ತೊಬ್ಬರಿಂಗೆ. ಪಿಕ್ಚರನ್ನು ನೋಡಬೇಕಾದ್ರೆ ಹೀರೋಯಿನ್ ರೋಲಲ್ಲಿ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳೋದು. ನಮ್ಮ ಲವ್ವರನ್ನೇ ನಾವು ಹೀರೋಯಿನ್ ರೂಪದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಬೇರೆ ಅವ್ರನ್ನ ಮಾಡಲ್ಲ. ಸೊ ಐ ಇಮ್ಯಾಜಿನ್ ಡಾಕ್ಟರ್ ತ್ರಿವೇಣಿ ಇನ್ ದ ರೋಲ್ ಆಫ್ ಹೀರೋಯಿನ್. ಐ ಡೋಂಟ್ ಇಮ್ಯಾಜಿನ್ ಸಮಂತಾ ಇವನ್ ದೋ ಐ ಲವ್ ಹರ್. ಸೊ ಅಂದರೆ ಅದು ಪ್ರಾಕ್ಟಿಕಲಿ ಇದೆ ಅಲ್ವೇ. ಇಟ್ ಇಸ್ ಅ ಹೈಪೋಥೆಟಿಕಲ್ ಸಿಚುವೇಶನ್. Naga Chaitanya will not leave me if I do it. It is an offense. It is an offense. So celebrate the life. ತಲೆ ಕೆಡಿಸ್ಕೊಬೇಡಿ. At the end, ನಾಳೆ ಸೆಷನ್, ಇವತ್ತಿನ ಸೆಷನ್ ಮೂಲ ಉದ್ದೇಶ ಏನಂದ್ರೆ, even if you become, I used to say it, that even if you become a waiter, you should have the dream of serving honorable Prime Minister and President of this country. ಆ ಲೆವೆಲಿನ ವೇಟರ್ ಆಗಬೇಕು. Even if you become a cobbler, think that and have the aim preparing and designing the best shoe or chappal on this earth. ಆ ರೀತಿ ಕಾಬ್ಲರ್ ನಾನು ಆಗ್ತೀನಿ ಅಂತ ಇಮ್ಯಾಜಿನ್ ಮಾಡ್ಬೇಕು. ಇವನ್ ಇಫ್ ಯು ಬಿಕಮ್ ಎ ಅಗ್ರಿಕಲ್ಚರಿಸ್ಟ್, ನಾಳೆ ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಅನ್ಕೊಂಡ್ರು ಕೂಡ ಯು ಶುಡ್ ಬಿ ದ ಫಾರ್ಮರ್ ಹೂ ಪ್ರೊಡ್ಯೂಸಸ್ ಮೋರ್ ಇನ್ಕಮ್ ಇನ್ 1 acre ಇನ್ ಎಂಟೈರ್ ಇಂಡಿಯಾ. 1 ಎಕರೆ ಜಮೀನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರೈತ ನಾನು ಆಗ್ತೀನಿ ಅನ್ನೋ ತಾಕತ್ ನಿಮ್ಮಲ್ಲಿ ಬೆಳಿಬೇಕು. IAS IPS ಅಂತಿಮ ಅಲ್ಲ. ಇಲ್ಲಿ ನೂರಾರು ಕಥೆಗಳಿದೆ, ಹೇಳಲಿಕ್ಕೆ ಬಹಳಷ್ಟಿದೆ. ಬಟ್ ಹ್ಯಾವ್ ದ ಡ್ರೀಮ್, ಆಸ್ ವೆಂಕಟರಾಜ ಸೆಡ್, ಆಫ್ಟರ್ 1 or 2 years ಯು ಶುಡ್ ಕಮ್ ಬ್ಯಾಕ್ ಆನ್ ದಿ ಸ್ಟೇಜ್ ಆ್ಯಂಡ್ ಯು ಶುಡ್ ಟೆಲ್ ಯುವರ್ ಸ್ಟೋರಿ. ದೆನ್ ಕೆಂಪು ಹೊನ್ನಯ್ಯ ಲಾಸ್ಟ್ ಟೈಮ್ ಫೆಬ್ರವರಿಲಿ ಇದೇ ಭವನದಲ್ಲಿ ಮಾಡಿದಾಗ ಅವನು ಇಲ್ಲಿ ಕೂತ್ಕೊಂಡಿದ್ದ, ಕ್ವಶನ್ ಕೂಡ ಕೇಳಿದ್ದ. ಆ್ಯಂಡ್ ಟುಡೇ ಹಿ ಈಸ್, ಇವನ್ ದೋ ವಿಜುವಲಿ ಚಾಲೆಂಜ್ಡ್, ಇವನ್ ದೋ ಹಿ ಈಸ್ ಬ್ಲೈಂಡ್, ಹಿ ಕ್ರ್ಯಾಕ್ಡ್ ಆ್ಯಂಡ್ ಹಿ ಬಿಕೇಮ್ IAS. ಆರ್ ಯು ಅವೇರ್ ಆಫ್ ಇಟ್? ಸೊ ದಟ್ ಈಸ್ ವಾಟ್ ಮೇಕ್ಸ್ ಅಸ್ ಹ್ಯಾಪಿ ಆ್ಯಂಡ್ ಸೆಲ್ಫ್ ಕಂಟೆಂಟೆಡ್. ಸೊ ಆ ಕಾರಣಕ್ಕೆ ಇಲ್ಲಿ ನೂರಾರು ಕಥೆಗಳುಂಟು, ನೂರಾರು ಇದು ಉಂಟು. ಒಟ್ಟಾಗಿ ಏನೇ ಆಗಿ ಮೊದಲು ಮಾನವರಾಗಿ ಆ ದೊಡ್ಡ ದೊಡ್ಡ ಕನಸುಗಳಿರಲಿ. ಏನೋ ಒಂದು ಆಗೋದಕ್ಕಿಂತ ದೊಡ್ಡದಾಗೋದು ಉತ್ತಮ. ದಟ್ಸ್ ಹೌ ಐ ಡಿಸೈಡ್. 60 ವರ್ಷ ನಾನು ಬದುಕಲೇಬೇಕಾ? ಹೌದಾ? ಹಂಗಾರೆ 60 ವರ್ಷದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದ 10 ಜನರ ಪಟ್ಟಿ ಯಾವುದಪ್ಪ? ಜಗತ್ತಿನಲ್ಲಿ 60 ವರ್ಷದ ಒಳಗಾಗಿ, 30 ವರ್ಷದ ಒಳಗಾಗಿ ಇವರೆಲ್ಲ ಈ ಸಾಧನೆ ಮಾಡಿದ್ದಾರೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹಿಮ್ ಆ್ಯಂಡ್ ಮೀ? ನನಗೂ ಮತ್ತು ಅವನಿಗಿರೋ ವ್ಯತ್ಯಾಸ ಏನು? ಅವನಿಗೂ 2 ಕಾಲಿತ್ತು, 2 ಕೈ ಇತ್ತು. ನಾನು ಅವನ ಕಾಲದಲ್ಲಿ ಆಗಿದ್ರೆ ಅವನಂಗೆ ಆಗಿಬಿಡ್ತಿದ್ದೇನೋ, ಅವಾಗಿಲ್ಲ. ಅಟ್ಲೀಸ್ಟ್ ಲೆಟ್ ಮೀ ಬಿಕಮ್ ನೌ. ಈಗಾದರೂ ನಾನು ಆಗಬೇಕು ಅನ್ನುವ ಆ ಹಪಹಪಿ ಏನಿದೆಯಲ್ಲ, ಅದೊಂಥರ ಎಡಿಕ್ಷನ್ ಇದ್ದಂಗೆ.
Don't get addicted to negatives. Get addicted to these kind of things. And at the end, don't, ಅದೇ ಇತ್ತೀಚೆಗೆ ನಾನು ಮಾಡ್ತಿರೋ ಒಂದು ಫೋರ್ಸ್ಫುಲ್ ರೊಟೀನ್ ಏನಂತಂದರೆ ಡಿಸೋಸಿಯೇಟಿಂಗ್ ಮೈಸೆಲ್ಫ್ ವಿತ್ ಆಲ್ ದ ಕರ್ಮ ಡನ್. ಕರ್ಮಣ್ಯವಾಧಿಕಾರಸ್ತು ಮಾ ಫಲೇಶು ಕದಾಚನ. ಕೆಲಸ ನೀನು ಮಾಡು ಸ್ವಾಮಿ, ನೀನು ಒಂದು ನಿಮಿತ್ತ ಮಾರ್ತಾ ಭಗವಂತ ಮೇಲೆ ಆಟ ಆಡಿಸ್ತಾ ಇದ್ದಾನೆ, ಎಲ್ಲ ಮರ್ತು ಬಿಡು ಅಂತೇಳಿ. ಸೊ ಆ ರೀತಿ ಮರ್ತು ಬಿಡ್ಬೇಕು. ವಾಟ್ ಎವರ್ ಅಚೀವ್ಮೆಂಟ್ ಯು ಡೂ, ಗಿವ್ ದ ಎವ್ರಿಥಿಂಗ್ ಟು ದ ಗಾಡ್. ಅವ್ನು ಕೊಟ್ಬಿಡಿ, ಮನಸ್ಸಗರ ಆಗಿಬಿಡ್ತದೆ. ಉದಾಹರಣೆಗೆ ಇವತ್ತು ಪುಸ್ತಕ ಮೇಳ ಮಾಡ್ಬೇಕು ಅನ್ಕೊಂಡಿದ್ವಿ. ಕೆಲವೊಂದಿಷ್ಟು ಪ್ರಶಾಸಕರು ಪಾಪ ಅವರೆಲ್ಲ ಅರೇಂಜ್ಮೆಂಟ್ ಇಲ್ಲ ಅಂತ ಹೊಂಟೋಗ್ಬಿಟ್ರು. ಐ ಡಿಡ್ ಮೈ ಬೆಸ್ಟ್. ಎಟ್ ದ ಎಂಡ್ ಇಟ್ ಡಿನ್ ಟರ್ನ್ ಔಟ್. ನಾಳೆ ಚೆನ್ನಾಗಿ ಮಾಡ್ತೀವಿ, ನಾಳೆ ನೀವೆಲ್ಲ ಬಂದಿರ್ತೀರಾ. ಸೊ ಐ ವಿಲ್ ನಾಟ್ ಅಲೌ ಎನಿ ಪ್ರಾಬ್ಲಮ್ ಟು ಹಾಂಟ್ ಮೀ ಮೋರ್ ದ್ಯಾನ್ 1 hour or 2 hours. ಐ ವಿಲ್ ಕಮ್ ಔಟ್ ಆಫ್ ಇಟ್ ಆ್ಯಂಡ್ ದಟ್ ಇಸ್ ಮೈ ಸ್ಟ್ರೆಂತ್. ನೀವು ಕೂಡ ಯಾವುದರ ಸಮಸ್ಯೆ ನಿಮ್ಮನ್ನು ಆಳ್ತಾ ಇದೆ ಅಂತಂದರೆ ನೀವು ಅದ್ರ ಗುಲಾಮರಾಗಿಬಿಡ್ತೀರಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಯು ಶುಡ್ ಕಂಟ್ರೋಲ್ ಇಟ್. ಶ್ವೇತಕೇತು ತತ್ವಮಸಿ ಉಪನಿಷತ್ತಿನಲ್ಲಿ ಶ್ವೇತಕೇತು ಅನ್ನೋ ಶಿಷ್ಯನಿಗೆ ಗುರುಗಳು ಹೇಳೋ ಮಾತು, ನೀನು ಯಾರು ಅನ್ನೋದನ್ನು ನೀನು ಮೊದಲು ತಿಳಿ ಅಂತೇಳಿ. ಸೊ ಫಸ್ಟ್ ಯು ನಿಮ್ಮದೊಂದು ಅಟಾಪ್ಸಿ ಮಾಡ್ಕೊಳ್ಳಿ. ಅಟಾಪ್ಸಿ ಅಂದರೆ ಇವು ಅದನ್ನೆಲ್ಲ ಪೂರ್ತಿ ನಿಮ್ಮನ್ನು ನೀವು ವಿಭಾಗಿಸ್ಬೇಕು. ಕೈಗಳು ಹೇಗಿದೆ, ಕಾಲುಗಳು ಹೇಗಿದೆ, ನನ್ನ ಹೃದಯ ಹೇಗಿದೆ, ವ್ಯಾಖ್ಯಾನ ಹೇಗೆ ಮಾಡ್ತಾ ಇದ್ದೀನಿ, ನನ್ನ ದೈಹಿಕ ಲಕ್ಷಣಗಳು ಹೇಗಿದೆ, ನನ್ನ ಆಲೋಚನಾ ವಿಧ ಹೇಗಿದೆ, ನನ್ನ ಗೆಳೆಯರೇ ಹೇಗಿದ್ದಾರೆ, ನಾನು ಓದುವ ಪುಸ್ತಕಗಳು ಹೇಗಿದೆ, ನನ್ನ ಗುರಿ ಉದ್ದೇಶಗಳು ಹೇಗಿದೆ, ಆರ್ ದೇ ಟೇಕಿಂಗ್ ಮೀ ಇನ್ ದ ರೈಟ್ ಪಾತ್ ಆರ್ ನಾಟ್ ಅನ್ನೋದನ್ನು ಡಿಸೆಪ್ಷನ್ ಮಾಡಿ ಸ್ಟಾರ್ಟ್ ಮಾಡಿ. ಖಂಡಿತ ನಿಮ್ಮ ಬದುಕು ಚೆನ್ನಾಗಿರ್ತದೆ, ಒಳ್ಳೆಯದಾಯ್ತದೆ. ನಾವು ವಿಲ್ ಟೇಕ್ ಅವರ್ ಕ್ವಶನ್ಸ್ ಆ್ಯಂಡ್ ಆಲ್ ಡಿಗ್ನಿಟರೀಸ್ ಆರ್ ರಿಕ್ವೆಸ್ಟೆಡ್ ಟು ಕಮ್ ಆನ್ ಸ್ಟೇಜ್. ಪ್ಲೀಸ್ ಕಮ್. ಆ್ಯಂಡ್ ನಾಳೆ ಒಂದು ಸೆಷನ್ ಇರ್ತದೆ. ನಾಳೆ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇಟ್ ಎಟ್ ಅರೌಂಡ್ ಎಕ್ಸಾಕ್ಟ್ ಶಾರ್ಪ್ 9. 9 ಗಂಟೆಗೆ ನಾವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ದ ಸ್ಪೀಕರ್ಸ್ ಐ ವಿಲ್ ಟೆಲ್ ಅಬೌಟ್ ದಮ್. ಯು ನೋ ಡಾಕ್ಟರ್ ಅಣ್ಣಾ ದುರೈ, ಇಸ್ರೋ ಡೈರೆಕ್ಟರ್, ಹಿ ಈಸ್ ಗೋಯಿಂಗ್ ಟು ಅಡ್ರೆಸ್ ಯು ಆ್ಯಂಡ್ ಈಸ್ ನಾಟ್ ಅ ಕಾಮನ್ ಮ್ಯಾನ್. ಓಲ್ವೋ ಚೇರ್ಮನ್ ಕಮಲ್ ಬಾಲಿ, ಓಲ್ವೋ ಚೇರ್ಮನ್, ಓಲ್ವೋ ಅಂತ ಒಂದು ಕಂಪ್ನಿ ಇದೆಯಲ್ಲ ಅದರ ಚೇರ್ಮನ್ ಅವ್ರು ಬರ್ತಿದ್ದಾರೆ. ಸುಹಾಸ್ ಗೋಪಿನಾಥ್, 14 ವರ್ಷಕ್ಕೆ ವೆಬ್ ಡಿಸೈನ್ ಮಾಡಿದ ಹುಡುಗ, 29ನೇ ವಯಸ್ಸಿಗೆ 300 crore ಪ್ರಾಫಿಟ್ ಮಾಡ್ತಿರ್ತಕ್ಕಂಥ ಒಬ್ಬ ಹುಡುಗ. ಕ್ರಿಶ್ ಲಕ್ಷ್ಮೀಕಾಂತ್, ನಮ್ಮ ಮೈಸೂರಿನವರೇ ಆದ ರಘು, ಅದಾದಮೇಲೆ ಅಜಯ್ ಗೋಪಿ ಅನ್ ಅಗ್ರಿಕಲ್ಚರಿಸ್ಟ್. ಇವರೆಲ್ಲರದ್ದು ಇರ್ತದೆ. ನಮ್ಮ ದಾರುಕೇಶ ಇದ್ದರೆ ನಿಮ್ಗೆ ಟೆಕ್ನಿಕ್ಕನ್ನು ಕೆಲವೊಂದಿಷ್ಟು ಉಳಿಸಿದ್ದಾರೆ, ಅದನ್ನು ಕೂಡ ಹೇಳ್ತವ್ರೆ. ಸೊ ಇಷ್ಟು ನಮಗಿದೆ. ನಾವು ವಿಲ್ ಟೇಕ್ ಅ ಕ್ವಿಕ್ ಕ್ವಶನ್ ಆರ್ ಸೆಷನ್ ಬಿಕಾಸ್ ವಿ ಹ್ಯಾವ್ ಟು ಲೀವ್ ದಿ ಸ್ಟೇಜ್ ಫಾರ್ ದ ನೆಕ್ಸ್ಟ್ ಪ್ರೋಗ್ರಾಮ್ಸ್. ವಿ ಆರ್ ವೆರಿ ಮಚ್ ಗ್ರೇಟ್ಫುಲ್ ಟು ದ ಇದನ್ನು ಕೊಟ್ಟಿರೋರಿಗೆ. ಸೊ ಇದು ನಮ್ಮ ಉದ್ದೇಶ. ಒಟ್ಟಾರೆ ಜಿಲ್ಲಾಡಳಿತದ ಉದ್ದೇಶ ಏನಂತಂದರೆ ಮೈಸೂರಿನ ಹುಡುಗರು, ಕರ್ನಾಟಕದ ಹುಡುಗರು, ಭಾರತ ದೇಶದ ಹುಡುಗರು ಇನ್ನೂ ಅಟ್ಲೀಸ್ಟ್ ಒಂದು 10 ಜನ ಭಗತ್ ಸಿಂಗ್ ಬರಬೇಕು, 10 ಜನ ಆಜಾದ್ಗಳು ಬರಬೇಕು, 100 ಜನ ಅಂಬೇಡ್ಕರ್ ಬರಬೇಕು. ಒಬ್ಬ ಅಂಬೇಡ್ಕರ್ ಸಾಲದು, ಒಂದು 100 ಜನ ಅಂಬೇಡ್ಕರ್ ಬರಬೇಕು, 100 ಜನ ಲಾಲಾ ಲಜಪತ್ ರಾಯ್ ಅವರು ಬರಬೇಕು, ಒಂದು 100 ಜನ ಮಿನಿಮಮ್ ಒಂದು 100 ಅದ್ಭುತ ವ್ಯಕ್ತಿಗಳು ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಮನುಷ್ಯನನ್ನು ಸೋಲಿಸುವ ವಸ್ತು ಜಗತ್ತಿನಲ್ಲಿ ಇನ್ನೂ ಸೃಷ್ಟಿಯಾಗಿಲ್ಲ. ರಿಮೆಂಬರ್ ದ್ಯಾಟ್. ಆ್ಯಂಡ್ ಮೈ ಫೋರ್ಸ್ ಈಸ್ ದ್ಯಾಟ್. ನನ್ನ ಫೋರ್ಸ್ ಏನು ಅಂತಂದರೆ ಐ ಆಲ್ವೇಸ್ ಕನ್ಸಿಡರ್ ದಟ್ ಥಿಂಗ್ ಈಸ್ ನಾಟ್ ಇನ್ವೆಂಟೆಡ್ ಎಟ್ ಇಟ್ ಇಸ್ ನಾಟ್ ಇನ್ವೆಂಟೆಡ್ ವಿಚ್ ಕ್ಯಾನ್ ಡಿಫೀಟ್ ಅ ಮ್ಯಾನ್. ನಮ್ಮನ್ನು ಡಿಫೀಟ್ ಮಾಡ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ ಅಂತ ಹೋಯ್ತೀವಿ. ಸೊ ಅದಕ್ಕೆ ನೀವು ಮಾಡೋ ಕೆಲಸ ಸರಿಯಾಗಿರಲಿ ಅಂತ ಹೇಳ್ತಾ, ನಾವು ದ ಹೌಸ್ ಈಸ್ ಓಪನ್ ಫಾರ್ ಕ್ವಶನ್ ಆರ್ ಸೆಷನ್. ಕ್ವಿಕ್, ಬಿ ಕ್ವಿಕ್ ಆ್ಯಂಡ್ ಬಿ ಸ್ಟ್ರೇಟ್ ಫಾರ್ವರ್ಡ್. ಡೋಂಟ್ ರಿಪೀಟ್ ದ ಕ್ವಶನ್ಸ್. ದ ಫಸ್ಟ್ ಕ್ವಶನ್.